ಎಲ್ಲರ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತಹ ಮಹಾಶಕ್ತನಾಗಿರುವಂತಹ ಮಹಾ ತಂದೆಯಾಗಿರುವಂತಹ ದೇವರೇ, ನಿನ್ನ ನಾಮಕ್ಕೆ ಮಹಿಮೆ ಆಗಲಿ. ಈ ಒಂದು ಅಮೂಲ್ಯವಾದಂತಹ ಸಮಯದಲ್ಲಿ ತಂದೆ, ಅಮೂಲ್ಯವಾದಂತಹ ಒಂದು ಜ್ಞಾನವನ್ನು ಸಂಪಾದನೆ ಮಾಡಿಕೊಳ್ಳಬೇಕೆನ್ನುವಂತ ಉದ್ದೇಶದಿಂದ ನಾವೆಲ್ಲರೂ ಸೇರಿ ಬಂದಿದ್ದೇವೆ. ಸೇರಿ ಬಂದಿರುವಂತಹ ಪ್ರತಿಯೊಬ್ಬರನ್ನು ಹೆಸರುಗಳಿಂದ ಆಶೀರ್ವದಿಸಿ ಕಾಪಾಡಿ ನಡೆಸಿ. ನನಗೂ ಕೂಡ ದೇವರೇ, ನಿನ್ನ ಮಾತುಗಳನ್ನು ಹೇಳುವಂತ ಆ ಒಂದು ದಯೆ, ಆ ಒಂದು ಭಾಗ್ಯವನ್ನು ಅನುಗ್ರಹಿಸಿ, ಆ ಒಂದು ಜ್ಞಾನವನ್ನು ಕೊಟ್ಟು ನೀನು ಮೆಚ್ಚುವಂತ ರೀತಿಯಲ್ಲಿ, ಎಲ್ಲರಿಗೂ ಅರ್ಥವಾಗುವಂತ ರೀತಿಯಲ್ಲಿ ನಿನ್ನ ವಾಕ್ಯವನ್ನ ಸಾರಿ ಹೇಳುವಂತೆ ನನಗೆ ಸಹಾಯವನ್ನು ಅನುಗ್ರಹಿಸಿ ನಮ್ಮೆಲ್ಲರನ್ನ ಸನಾತನ ಮಾರ್ಗದಲ್ಲಿ ನಡೆಸಬೇಕೆಂಬುದಾಗಿ ನಿಮ್ಮನ್ನು ಬಹಳವಾಗಿ ಬೇಡಿಕೊಳ್ಳುತ್ತಾ, ತಂದೆ, ಸರಿಯಾದಂತ ರೀತಿಯಲ್ಲಿ ನಿನ್ನ ಮಾತುಗಳನ್ನು ತಿಳಿದುಕೊಂಡು ಆ ಮಾತುಗಳಂತೆ ನಾವು ಜೀವಿಸಿ ಇನ್ನೊಬ್ಬರಿಗೆ ಆ ಮಾತುಗಳನ್ನು ಹೇಳಿ ದೇವ, ರಕ್ಷಿಸಲು ದೇವರೇ ನಮಗೆ ಸಹಾಯವನ್ನು ಅನುಗ್ರಹಿಸಿ. ಹಾಗೆಯೇ ತಂದೆ, ನಿನ್ನಿಂದ ಬರುವಂತ ಕೇಡುಗಳಿಂದ ತಪ್ಪಿಸಿಕೊಳ್ಳಲು ಸಹಾಯ ಮಾಡಿ. ಈ ವಿಷಯಗಳಲ್ಲಿ ಕೇಳಿದ್ದು ಮರೆತುಬಿಟ್ಟಂತ ಎಲ್ಲ ಕಾರ್ಯಗಳನ್ನು ಅನುಗ್ರಹಿಸಿ ನಡೆಸಿ. ಪ್ರಭು ಯೇಸು ಕ್ರಿಸ್ತರ ಹೆಸರಿನಲ್ಲಿ ಬೇಡಿದ್ದೇನೆ ತಂದೆಯೇ, ಆಮೆನ್. ಎಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಒಂದು ಬೆಳಗಿನ ಶುಭ ವಂದನೆಗಳು. ಪ್ರೀತಿಯ ದೇವಜನರೇ, ಒಂದು ಅಮೂಲ್ಯವಾದಂತಹ ಸಂಗತಿಯನ್ನು ನೋಡಿಕೊಳ್ಳೋಣ. ಅದೇನು ಅಂದ್ರೆ, ನಾಳಿನ ದಿನವು ತನ್ನದನ್ನು ತಾನೇ ಚಿಂತಿಸಿಕೊಳ್ಳುತ್ತದೋ ಎಂಬುದಾಗಿ. ಮತ್ತೆ ಹೇಳ್ತೀನಿ, ನಾಳಿನ ದಿನವು ತನ್ನದನ್ನು ತಾನೇ ಚಿಂತಿಸಿಕೊಳ್ಳುತ್ತದೋ ಎಂಬುದಾಗಿ. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 34ನೇ ವಚನವನ್ನ, ಆದುದರಿಂದ ನಾಳಿನ ವಿಷಯವಾಗಿ ಚಿಂತೆ ಮಾಡಬೇಡಿರಿ, ನಾಳಿನ ದಿನವು ತನ್ನದನ್ನು ತಾನೇ ಚಿಂತಿಸಿಕೊಳ್ಳುವುದು. ನಾಳಿನ ದಿನವು ತನ್ನದನ್ನು ತಾನೇ ಚಿಂತಿಸಿಕೊಳ್ಳುವುದು ಎಂಬುದಾಗಿದೆ. ಆದ್ರೆ ನಾಳಿನ ದಿನ ಎನ್ನುವಂಥದ್ದು ಅದರ ಕೆಲಸವನ್ನು ಅದು ಚಿಂತಿಸಿಕೊಳ್ಳುತ್ತಾ? ಒಂದ್ಸಾರಿ ಇಲ್ಲಿ ಕ್ರಿಸ್ತನು ಹೇಳಿರುವಂತಹ ಒಂದು ಮಹಾ ಜ್ಞಾನವನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಈ ದಿನ ಎನ್ನುವಂಥದ್ದು ಯಾವ ರೀತಿಯಾಗಿ ಚಿಂತಿಸಿಕೊಳ್ಳುತ್ತೆ? ಮೊದಲು ಈ ಒಂದು ದಿನ ಎನ್ನುವಂಥದ್ದು ಬರ್ಬೇಕು ಅಂದ್ರೆ, ದಿನ ಎನ್ನುವಂಥದ್ದು ನಡಿಬೇಕು ಅಂತಂದ್ರೆ, ಈ ಸೃಷ್ಟಿಯಲ್ಲಿ ಏನ್ ಜರುಗ್ಬೇಕು? ಈ ಸೃಷ್ಟಿಯಲ್ಲಿ ಭೂಮಿ ಎನ್ನುವಂಥದ್ದು ತಿರುಗ್ಬೇಕು. ಒಂದು ಸಾರಿ ದಿನ ಎನ್ನುವಂಥದ್ದು ಯಾವ ರೀತಿಯಾಗಿ ಬರುತ್ತೋ ಆವಾಗ್ಲೇನೆ ಈ ವಿಷಯವನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳೋದಕ್ಕಾಗದು. ದಿನ ಎನ್ನುವಂಥದ್ದು ಯಾವ ರೀತಿಯಾಗಿ ನಡೆಯುತ್ತೆ ಎನ್ನುವಂತ ವಿಚಾರವನ್ನ ಅರ್ಥ ಮಾಡಿಕೊಂಡ್ರೆ, ದಿನ ಎನ್ನುವಂಥದ್ದು ಯಾವ ರೀತಿಯಾಗಿ ತನ್ನ ಕೆಲಸವನ್ನು ಅದು ಚಿಂತಿಸಿಕೊಳ್ಳುತ್ತೋ ಎನ್ನುವಂತ ವಿಚಾರವನ್ನು ಕೂಡ ಅರ್ಥ ಮಾಡಿಕೊಳ್ಳುವುದಕ್ಕೆ ನಮ್ಗೆ ಬಹಳವಾಗಿ ಈಸಿ ಆಗುತ್ತೆ. ಇಲ್ಲಿ ಆದಿಕಾಂಡ ಗ್ರಂಥ 1ನೇ ಅಧ್ಯಾಯ 14ನೇ ವಚನ, ಸಮಯಗಳನ್ನ ದಿನ ಸಂವತ್ಸರಗಳನ್ನ ತೋರಿಸ್ಬೇಕಂತ. ಅಂದ್ರೆ ಸಮಯಗಳನ್ನ ದಿನ ಸಂವತ್ಸರಗಳನ್ನ ತೋರಿಸ್ಬೇಕು ಅಂತ ಅಂದ್ರೆ ಅಲ್ಲಿ ಏನ್ ಬದಲಾವಣೆ ನಡಿಬೇಕು ಅಂತ ಅಂದ್ರೆ, ಭೂಮಿ ಎನ್ನುವಂಥದ್ದು ಇರ್ಬೇಕು, ಸೂರ್ಯನು ಎನ್ನುವಂಥದ್ದು ಇರ್ಬೇಕು, ಚಂದ್ರನು ಎನ್ನುವಂಥದ್ದು ಇರ್ಬೇಕು. ಅಂದ್ರೆ ಈ ಮೂರು ಇದ್ರೆ ದಿನಗಳು ಬರುತ್ತೆ ಅಂತ ನೋಡುವಾಗ, ಇದ್ರೆ ಖಂಡಿತವಾಗಿ. ಯಾಕೆ ಅಂತಂದ್ರೆ ಸೂರ್ಯನ ಬೆಳಕು ಎನ್ನುವಂಥದ್ದು ಬರ್ಬೇಕು. ಆ ಸೂರ್ಯನ ಬೆಳಕಿಗೆ ಈ ಭೂಮಿ ಎನ್ನುವಂಥದ್ದು ತಿರುಗ್ಬೇಕು. ಈ ಭೂಮಿ ಎನ್ನುವಂಥದ್ದು ತಿರುಗದಲೇ ಇದ್ರೆ ಯಾವುದೇ ಕಾರಣಕ್ಕೂ ಕೂಡ ದಿನ ಎನ್ನುವಂಥದ್ದು ಬರಲ್ಲ. ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಇಲ್ಲಿ ಆ ಆದಿಕಾಂಡ 1ನೇ ಅಧ್ಯಾಯ 14ನೇ ವಚನದಲ್ಲಿ ಈ ದಿನಗಳು ಪ್ರಾರಂಭವಾಗುವುದಕ್ಕೋಸ್ಕರವೇನೆ ಪದಾರ್ಥಗಳ ಮೂಲಕವಾಗಿ ದಿನ ಎನ್ನುವಂಥದ್ದು, ಕಾಲ ಎನ್ನುವಂಥದ್ದು ಪ್ರಾರಂಭವಾಗುತ್ತೆ ಎನ್ನುವಂಥದ್ದು ಸ್ಪಷ್ಟವಾಗಿ 1ನೇ ಅಧ್ಯಾಯ 14ನೇ ವಚನದಲ್ಲಿ ಗೊತ್ತಾಗುತ್ತೆ. ಅಂದ್ರೆ ಪದಾರ್ಥ ಎನ್ನುವಂಥದ್ದು ತಿರುಗ್ಬೇಕಾ, ದಿನ ಎನ್ನುವಂಥದ್ದು ಬರ್ಬೇಕು ಅಂದ್ರೆ ತಿರುಗ್ಬೇಕು. ಎಷ್ಟು ಸ್ಪೀಡ್ಗೆ? 1 ಸೆಕೆಂಡ್ಗೆ 31 ಕಿಲೋಮೀಟರ್ ಸ್ಪೀಡ್ನಲ್ಲಿ, 1 ಗಂಟೆಗೆ 1,11,600 ಕಿಲೋಮೀಟರ್ ಸ್ಪೀಡ್ನಲ್ಲಿ ಈ ಭೂಮಿ ಎನ್ನುವಂಥದ್ದು ತಿರುಗ್ಬೇಕು. ತಿರುಗ್ದಾಗ್ಲೇ ದಿನ ಎನ್ನುವಂಥದ್ದು ಬರುತ್ತೆ. ಒಂದ್ ಸಾರಿ ಆಲೋಚನೆ ಮಾಡಿ ನೋಡಿ. ಇವತ್ತು ನಮ್ಮ ಒಂದು ವಿಜ್ಞಾನಿಗಳು ಹಲವಾರು ವಾಹನಗಳನ್ನ ಕಂಡುಹಿಡಿದಿದ್ದಾರೆ. ಯಾಕಂದ್ರೆ ಒಂದು ಸಮಯದಲ್ಲಿ ವಾಹನಗಳಿರ್ಲಿಲ್ಲ. ಈಗ ಬಹುತೇಕ ಒಂದು ದೊಡ್ಡ ಮಟ್ಟಿಗೆ ಇಂಜಿನ್ಗಳನ್ನ, ಚಿಕ್ಕ ಇಂಜಿನ್ಗಳನ್ನ, ಇವೆಲ್ಲವುಗಳನ್ನ ಕಂಡುಹಿಡಿದಿದ್ದಾರೆ. ಅಂದ್ರೆ ಈ ಇಂಜಿನ್ಗಳು ಏನ್ ಮಾಡುತ್ತೆ ಅಂತ ಅಂದ್ರೆ ಆ ವಾಹನವನ್ನು ನಡೆಸುತ್ತೆ, ಆ ವಾಹನಗಳನ್ನ ತಿರುಗಿಸುತ್ತೆ. ಇದು ಈ ಒಂದು ಚಿಕ್ಕ ಚಿಕ್ಕ ವಾಹನಗಳನ್ನ ತಿರುಗಿಸುವಂತಹ ಇಂಜಿನ್ಗಳು ಮಾಡುವಂತ ಒಂದು ಶಬ್ದವನ್ನ ಆಲೋಚನೆ ಮಾಡಿದ್ರೆ ಭಯಂಕರವಾದಂತಹ ಶಬ್ದಗಳನ್ನ ಬರುತ್ತೆ. ಭಯಂಕರ ಶಬ್ದಗಳು ಬರುತ್ತೆ. ಒಂದು ಫ್ಲೈಟ್ ಹೋಗುವಾಗ ಎಷ್ಟೋ ಭಯಂಕರವಾದಂತಹ ಒಂದು ಶಬ್ದಗಳು. ಕೇವಲ ಒಂದು 300-400 ಜನವನ್ನ ತೆಗೆದುಕೊಂಡು ಹೋಗುವಂತ ಒಂದು ಫ್ಲೈಟು ಎಷ್ಟೋ ಭಯಂಕರವಾದಂತಹ ಒಂದು ಶಬ್ದಗಳು ಬರುತ್ತೆ. ಒಂದು ಚಿಕ್ಕ ಒಂದು ನಾವು ಒಂದು ಲಗೇಜ್ಗಳನ್ನು ತುಂಬಿಕೊಂಡು ಬರುವಂತ ಒಂದು ಆಟೋಗಳನ್ನ ನೋಡುವಂತದ್ದಾದ್ರೆ ಚಿಕ್ಕವು, ಅವು ಎಷ್ಟೋ ಭಯಂಕರವಾದಂತಹ ಸೌಂಡ್ಗಳನ್ನ ಮಾಡುತ್ತೆ. ನಮ್ಮ ಮನೆಯಲ್ಲಿರುವಂತಹ ಟೂ ವೀಲರ್ಗಳು ಎಷ್ಟೋ ಭಯಂಕರವಾದಂತಹ ಸೌಂಡ್ಗಳನ್ನ ಮಾಡುತ್ತೆ, ಒಬ್ರು ಇಬ್ಬರನ್ನ ತೆಗೆದುಕೊಂಡು ಹೋಗುವಂತ ಒಂದು ವಾಹನಗಳು. ಆಗಿರುವಂತ ಸಮಯದಲ್ಲಿ ಈ ಒಂದು ಭೂಮಿಯ ತೂಕವನ್ನು ನೋಡಿದ್ರೆ ಕೋಟ್ಯಾನು ಕೋಟಿ ಟನ್ಗಳಿದೆ.
ಇಂಥ ಒಂದು ಕೋಟ್ಯಾನು ಕೋಟಿ ಟನ್ ತೂಕ ಇರುವಂತ ಈ ಒಂದು ಭೂಮಿ, ಮುಕ್ಕಾಲು ಭಾಗ ನೀರಿದ್ದು ಕಾಲು ಭಾಗ ಮಾತ್ರವೇ ಒಣನೆಲವು ಇರುವಂತ ಈ ಒಂದು ಭೂಮಿ, ಸುಮಾರು 800 ಕೋಟಿ ಮನುಷ್ಯರನ್ನ ಹಿಡಿದಿರುವಂತ ಈ ಒಂದು ಭೂಮಿ ಅಷ್ಟು ಸ್ಪೀಡ್ ಆಗಿ ತಿರುಗ್ತಾ ಇದೆ ಅಂದ್ರೆ ಯಾವುದಾದ್ರೂ ಒಂದು ಚಿಕ್ಕ ಶಬ್ದವಿದೆಯಾ? ಯಾವುದಾದ್ರೂ ಒಂದು ಚಿಕ್ಕ ಶಬ್ದವಿದೆಯಾ? ಯಾವುದೇ ಒಂದು ಚಿಕ್ಕ ಶಬ್ದವಿಲ್ಲ. ಯಾಕೆ ಎಂಬುದಾಗಿ ನೋಡುವಂತದ್ದಾದ್ರೆ, ದೇವರು ಅಂದ್ರೆ ನನ್ನ ಮಕ್ಕಳಿದ್ದಾರೆ ಶಬ್ದವನ್ನು ಮಾಡಬೇಡ ಎಂಬುದಾಗಿ ಭೂಮಿಗೆ ಹೇಳಿದ್ದಾನೆ. ಆಗಿರುವಂತ ಕಾರಣವೇ ಭೂಮಿ ಎನ್ನುವಂಥದ್ದು ಶಬ್ದವಾಗಿ ಅಂದ್ರೆ ನಿಶ್ಶಬ್ದವಾಗಿ ಶಬ್ದ ಇಲ್ಲದಂತ ರೀತಿಯಲ್ಲಿ ಇಷ್ಟೊಂದು ಸ್ಪೀಡ್ ಆಗಿ ತಿರುಗುವುದಕ್ಕೆ ಕಾರಣ ದೇವರ ಮಾತು. ಇದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಇವತ್ತು ಈ ಒಂದು ಇಂಜಿನ್ ಗಳೆಲ್ಲ ಮಾಡಿದಂತ ರೀತಿಯಲ್ಲಿ ಒಂದು ವೇಳೆ ಭೂಮಿ ಶಬ್ದವನ್ನ ಮಾಡಿದ್ರೆ, ಇಂಥ ದೊಡ್ಡ ಭೂಮಿ ಶಬ್ದವನ್ನ ಮಾಡಿದ್ರೆ ಮನುಷ್ಯನು ಭೂಮಿ ಮೇಲೆ ಇರೋದಕ್ಕೆ ಆಗ್ತಿರ್ಲಿಲ್ಲ. ಭೂಮಿ ಮೇಲೆ ಮನುಷ್ಯನು ಬದುಕಿರುವುದಕ್ಕೆ ಆಗ್ತಾ ಇರಲಿಲ್ಲ. ಆದ್ರೆ ಭೂಮಿ ಎನ್ನುವಂಥದ್ದು ಆ ರೀತಿಯಾಗಿ ಯಾವುದೇ ಶಬ್ದವನ್ನ ಮಾಡದಂತ ರೀತಿಯಲ್ಲಿ ಅದು ತಿರುಗುತ್ತಾ ಇದೆ. ಈ ಒಂದು ಭೂಮಿ ತಿರುಗಬೇಕು ಅಂದ್ರೆ ಪದಾರ್ಥ ಎನ್ನುವಂಥದ್ದು ಸೂರ್ಯನು ತಿರುಗಬೇಕು, ಈ ಭೂಮಿ ತಿರುಗಬೇಕು, ಆ ಚಂದ್ರನು ಇರಬೇಕು. ಆವಾಗ್ಲೇನೆ ದಿನ ಸಂವತ್ಸರಗಳು ಅಂದ್ರೆ ದಿನ ಎನ್ನುವಂಥದ್ದು ಪ್ರಾರಂಭವಾಗುತ್ತೆ ಎನ್ನುವಂಥದ್ದನ್ನ ಸ್ಪಷ್ಟವಾಗಿ ಇಲ್ಲಿ ಅದನ್ನ ಆದಿಕಾಂಡ ಗ್ರಂಥ 1ನೇ ಅಧ್ಯಾಯ 14ನೇ ವಚನದಲ್ಲಿ ಗೊತ್ತಾಗುತ್ತೆ. ಅಂದ್ರೆ ಪದಾರ್ಥ ಎನ್ನುವಂಥದ್ದು ಕಾಲವನ್ನ ತೋರಿಸುತ್ತಾ? ಕಾಲವನ್ನ ತೋರಿಸುತ್ತೆ. ಇದನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನಕ್ಕೆ ಬರುವಂತ ಸಮಯದಲ್ಲಿ ಅಲ್ಲಿ ಏನಿದೆ ಒಂದು ಸಾರಿ ಆ ವಾಕ್ಯವನ್ನ ಗಮನಿಸಿ. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು. ಆದಿಯಲ್ಲಿ ದೇವರು ಆಕಾಶವನ್ನು ಭೂಮಿಯನ್ನು ಉಂಟು ಮಾಡಿದನು ಎಂಬುದಾಗಿದೆ. ಅಂದ್ರೆ ಈ 1ನೇ ಅಧ್ಯಾಯ 14ನೇ ವಚನಕ್ಕೂ 1ನೇ ಅಧ್ಯಾಯ 1ನೇ ವಚನಕ್ಕೂ ಸ್ವಲ್ಪ ವ್ಯತ್ಯಾಸಗಳು ಕಾಣುತ್ತೆ. ಈ ವ್ಯತ್ಯಾಸಗಳು ಏನು ಅಂತ ಅಂದ್ರೆ, ಆದಿಕಾಂಡ 1ನೇ ಅಧ್ಯಾಯ 14ನೇ ವಚನದಲ್ಲಿ ಈ ಒಂದು ಪದಾರ್ಥದಲ್ಲಿ ಕಾಲ ಎನ್ನುವಂಥದ್ದು ಪ್ರಾರಂಭವಾಗುತ್ತೆ. ಪದಾರ್ಥದಲ್ಲಿ ಕಾಲ ಎನ್ನುವಂಥದ್ದು ಅಂದ್ರೆ ಸೂರ್ಯನನ್ನು ಉಂಟು ಮಾಡಿದನೆ, ಭೂಮಿಯನ್ನು ಉಂಟು ಮಾಡಿದನೆ, ಚಂದ್ರನನ್ನು ಉಂಟು ಮಾಡಿದನೆ, ಇವು ತಿರುಗಲಿ ಎಂಬುದಾಗಿ ಹೇಳಿದನೆ. ಆವಾಗ ತಿರುಗಿದ್ರೇನೆ ಕಾಲ ಎನ್ನುವಂಥದ್ದು ಪ್ರಾರಂಭವಾಗಿದೆ. ಅಲ್ಲಿ ಪದಾರ್ಥ ತಿರುಗಿದಾಗ ಕಾಲ ಎನ್ನುವಂಥದ್ದು ಪ್ರಾರಂಭವಾಗಿದೆ. ಅಂದ್ರೆ ಪದಾರ್ಥದ ನಂತರ ಕಾಲ ಎನ್ನುವಂಥದ್ದು ಪ್ರಾರಂಭವಾಗಿದೆ. ಆದಿಕಾಂಡ 1:1ಕ್ಕೆ ಬರುವಂತ ಸಮಯದಲ್ಲಿ ಆದಿಯಲ್ಲಿ ದೇವರು ಭೂಮಿಯನ್ನು ಆಕಾಶವನ್ನು ಉಂಟು ಮಾಡಿದನು ಎಂಬುದಾಗಿದೆ. ಅಂದ್ರೆ 1ನೇ ಅಧ್ಯಾಯದಲ್ಲಿ 1ನೇ ವಚನದಲ್ಲಿ ನೋಡುವಂತದ್ದಾದ್ರೆ ಮೊದಲು ಕಾಲ ಎನ್ನುವಂಥದ್ದು ಪ್ರಾರಂಭವಾಗಿದೆ, ಅನಂತರವೇ ಪದಾರ್ಥ ಎನ್ನುವಂಥದ್ದು ಉಂಟಾಗಿದೆ ಎನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅಂದ್ರೆ ಆ ವಚನಕ್ಕೂ ಈ ವಚನಕ್ಕೂ ವ್ಯತ್ಯಾಸ ಎನ್ನುವಂಥದ್ದು ಕಾಣುತ್ತೆ. ಅಂದ್ರೆ ಕಾಲಗಳಲ್ಲಿ ಇಷ್ಟು ವಿಧಗಳಿದ್ಯಾ? ಕಾಲಗಳಲ್ಲಿ ನಾವು ಅಂದ್ಕೊಂಡಂತ ರೀತಿಯಲ್ಲಿ ಒಂದೇ ಇಲ್ವಾ? ಇಲ್ಲ. ನಾವು ಅಂದ್ಕೊಂಡಂತ ರೀತಿಯಲ್ಲಿ 24 ಗಂಟೆಗಳಿಗೆ ಒಂದು ದಿನ ಆಗುತ್ತೆ ಎನ್ನುವಂಥದ್ದು ಎಲ್ಲಾ ಕಾಲಗಳಿಗೂ ಇದೊಂದೇ ಅಲ್ಲ ಅಳತೆ. ಯಾಕಂದ್ರೆ ನಮ್ಮ ಪಕ್ಕದಲ್ಲಿರುವಂತ ಆ ಮಾರ್ಸ್ ಗ್ರಹಕ್ಕೆ ಬೇರೆ ಒಂದು ದಿನ ಇದೆ. ಅಂದ್ರೆ ಈ ಭೂಮಿ ಅನ್ನೋದು ತಿರುಗೋದಕ್ಕೆ 24 ಗಂಟೆ ಬೇಕು ಅಂದ್ರೆ ಆ ಮಂಗಳ ಗ್ರಹ ತಿರುಗೋದಕ್ಕೆ ಬೇರೆ ಬೇರೆ ಸಮಯ ಬೇಕು. ಅಂದ್ರೆ ಅದಕ್ಕಿಂತ ಹೆಚ್ಚಿನದಂತ ಸಮಯ ಬೇಕು. ಚಂದ್ರನ ದಿನ ಬೇರೆ, ಸೂರ್ಯನ ದಿನ ಬೇರೆ, ಬೇರೆ ಬೇರೆ ಗ್ರಹಗಳ ದಿನ ಬೇರೆ. ಈ ಗ್ರಹಗಳ ದಿನವೇ ಭಿನ್ನವಾಗಿ ಇದೆ ಅಂದ್ರೆ ಸೌರ ಕುಟುಂಬದಲ್ಲಿರುವಂತಹ ಒಂದೊಂದು ಗ್ರಹಗಳಿಗೂ ಒಂದೊಂದು ರೀತಿಯಾದಂತಹ ದಿನಗಳಿದೆ ಅಂದ್ರೆ ಯಾಕೆಂದ್ರೆ ಇವೆಲ್ಲವೂ ಕೂಡ ಸೈಜಿನಲ್ಲಿ ಹೆಚ್ಚು ಕಡಿಮೆ ಇರುವಂತ ಕಾರಣ. ಆಗಿರುವಂತ ಸಮಯದಲ್ಲಿ ಈ ಒಂದು ಭೂಮಿಯನ್ನ 13 ಲಕ್ಷ ಪಟ್ಟು ಸೇರಿಸಿದ್ರೆ ಎಷ್ಟು ದೊಡ್ಡದಾಗುತ್ತೋ ಅಷ್ಟು ಸೂರ್ಯನಿದ್ದಾನೆ. ಅಂದ್ರೆ ಈ ಸೂರ್ಯನಿಗೂ ಸೂರ್ಯನ ದಿನಕ್ಕೂ ಭೂಮಿಯ ದಿನಕ್ಕೂ ನೋಡಿದ್ರೆ ಅಜಗಜಾಂತರವಾದಂತ ವ್ಯತ್ಯಾಸ ಇದೆ. ಆಗಿರುವಂತ ಸಮಯದಲ್ಲಿ ಈ ಒಂದು ಚಿಕ್ಕ ಗ್ರಹಕ್ಕೆ ಚಿಕ್ಕ ನಕ್ಷತ್ರಗಳಿಗೆ ಇಷ್ಟು ಭಿನ್ನವಾಗಿದ್ರೆ ಇನ್ನು ವಿಶ್ವದ ಒಂದು ವಿಷಯಕ್ಕೆ ಹೋಗುವಂತದ್ದಾದ್ರೆ ನಮ್ಮ ಒಂದು 24 ಗಂಟೆಯ ದಿನದ ಲೆಕ್ಕದಲ್ಲಿ ಎಷ್ಟೋ ಕೋಟ್ಯಾನುಕೋಟಿ ವರ್ಷಗಳೇ ಬೇಕಾಗುತ್ತೆ ಒಂದು ದಿನ ಬರ್ಬೇಕು ಅಂತ ಅಂದ್ರೆ ವಿಶ್ವಕ್ಕೆ ಸಂಬಂಧಪಟ್ಟಂಗೆ. ಆಗಿರುವಂತ ಕಾರಣ ಕಾಲಗಳಲ್ಲಿ ಇಷ್ಟು ವ್ಯತ್ಯಾಸವಾದಂತ ಕಾಲಗಳಿದೆ ಅಂತ ನೋಡುವಾಗ ವ್ಯತ್ಯಾಸವಾದಂತ ಕಾಲಗಳಿದೆ. ಅದನ್ನ ಸ್ಪಷ್ಟವಾಗಿ ತಿಳಿದುಕೊಳ್ಬೇಕು. ಅಂದ್ರೆ ಕಾಲ ಶುರುವಾದಂತ ನಂತರ ಪದಾರ್ಥ ಎನ್ನುವಂಥದ್ದು ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನದಲ್ಲಿ ಬಂದಿದೆ. 14ನೇ ವಚನದಲ್ಲಿ ನೋಡುವಂತ ಸಮಯದಲ್ಲಿ ಪದಾರ್ಥ ಬಂದ ಮೇಲೆ ಕಾಲ ಶುರುವಾಗಿದೆ. ಅಂದ್ರೆ ಕಾಲಚಕ್ರದಲ್ಲಿ ಪ್ರಕೃತಿ ಚಕ್ರವನ್ನ ಇಟ್ಟಿದ್ದಾನೆ. ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಕಾಲಚಕ್ರದಲ್ಲಿ ಪ್ರಕೃತಿ ಚಕ್ರವನ್ನ ಇಟ್ಟಿದ್ದಾನೆ. 14ನೇ ವಚನದಲ್ಲಿ ಪದಾರ್ಥ ಚಕ್ರದಲ್ಲಿ ಕಾಲವನ್ನ ಸೇರಿಸಿದ್ದಾನೆ. ಅಂದ್ರೆ ಅಲ್ಲಿ ಪದಾರ್ಥ ಉಂಟಾಗಿದೆ, ಮೊದಲು ಸೂರ್ಯನ ಉಂಟಾಗಿದ್ದಾನೆ, ಭೂಮಿ ಉಂಟಾಗಿದ್ದಾನೆ. ಇವೆಲ್ಲ ಉಂಟಾದ್ಮೇಲೆ ಅವು ತಿರುಗಿದಾಗ್ಲೇ ಭೂಮಿಯನ್ನು ಕಾಲ ಎನ್ನುವಂಥದ್ದು ಬರುತ್ತೆ. ಆದ್ರಿಂದ ಸ್ಪಷ್ಟವಾಗಿ ಈ ಕಾರ್ಯವನ್ನ ನೀವು ಅರ್ಥ ಮಾಡಿಕೊಳ್ಬೇಕು. ಈಗ ಈ ಒಂದು ಸೃಷ್ಟಿ ಎನ್ನುವಂಥದ್ದು ತಿರುಗಿದ್ರೆ ಮಾತ್ರವೇ ದಿನ ಬರುತ್ತೆ ಎನ್ನುವಂಥದ್ದು ಈ ಮಾತಿನಿಂದ ಅರ್ಥವಾಗುತ್ತೆ. ಅಂದ್ರೆ ಈ ಕಾಲಗಳು ಸಮಯಗಳು ದಿನ ಸಂವತ್ಸರಗಳನ್ನ ತೋರಿಸ್ಲಿ ಎಂಬುದಾಗಿ ಆತನು ಹೇಳಿರುವಂತದ್ದು ಮಾತ್ರವೇ ಅಲ್ಲ. ಆತನು ಹೇಳಿರುವಂತದ್ದು ಮಾತ್ರವೇ ಅಲ್ಲ. ಇಲ್ಲಿ 14ನೇ ವಚನವನ್ನ ಮತ್ತೆ ಒಂದು ಸಾರಿ ಗಮನಿಸಿ ಓದ್ತೀನಿ ನೋಡಿ ನಾನೇ.
ಬಳಿಕ ದೇವರು ಆಕಾಶ ಮಂಡಲದಲ್ಲಿ ಬೆಳಕುಗಳು ಉಂಟಾಗಲಿ, ಆ ಹಗಲು ಅವು ಹಗಲಿರುಳುಗಳನ್ನು ಬೇರೆ ಬೇರೆ ಮಾಡಲಿ. ಇದಲ್ಲದೆ ಅವು ಗುರುತುಗಳಾಗಿದ್ದು ಸಮಯಗಳನ್ನು ದಿನ ಸಂವತ್ಸರಗಳನ್ನು ತೋರಿಸಲಿ. ಸಮಯಗಳನ್ನ ದಿನ ಸಂವತ್ಸರಗಳನ್ನ ತೋರಿಸ್ಬೇಕಂತೆ. ದೇವ್ರು ಈ ರೀತಿಯಾಗಿ ಅವುಗಳಿಗೆ ಅಪ್ಪಣೆಯನ್ನ ಕೊಡ್ತಾ ಇದ್ದಾನೆ. ಈ ಅಪ್ಪಣೆಯನ್ನ ಕೊಟ್ಟಿದ್ದು ಇಷ್ಟು ಮಾತ್ರವೇ ಕ್ಲೋಸಾ? ಅಂದ್ರೆ ನೀನ್ ದಿನಗಳನ್ನು ಮಾತ್ರವೇ ಸೋರಿಸ್ಕೊಂಡು ಹೋಗುವುದಾಗಿ ಇಷ್ಟು ಮಾತ್ರವೇ ಕ್ಲೋಸಾ? ಮತ್ತೆ ಸುವಾರ್ತೆ 6ನೇ ಅಧ್ಯಾಯ 34ನೇ ವಚನವನ್ನು ಮತ್ತೆ ಓದಿ. 6ನೇ ಅಧ್ಯಾಯ 34ನೇ ವಚನವನ್ನ, ಆದುದರಿಂದ ನಾಳಿನ ವಿಷಯವಾಗಿ ಚಿಂತೆ ಮಾಡಬೇಡಿರಿ, ನಾಳಿನ ದಿನವು ತನ್ನದನ್ನ ತಾನೇ ಚಿಂತಿಸಿಕೊಳ್ಳುವುದು. ನಾಳಿನ ದಿನವು ತನ್ನದನ್ನ ತಾನೇ ಚಿಂತಿಸಿಕೊಳ್ಳುತ್ತೆ. ಈ ದಿನ ಎನ್ನುವಂಥದ್ದು ಪ್ರಾರಂಭವಾಗಬೇಕು ಆದಿಕಾಂಡ 1:14ನೇ ವಚನದಲ್ಲಿ. ಆ ದಿನ ಎನ್ನುವಂಥದ್ದು ಪ್ರಾರಂಭವಾಗುವಂಥದ್ದು ಮಾತ್ರವಲ್ಲ, ಆ ದಿನ ಎನ್ನುವಂಥದ್ದು ತನ್ನ ಕೆಲಸವನ್ನ ತಾನೇ ಚಿಂತಿಸಿಕೊಳ್ಳಬೇಕು. ಅಂದರೆ ದೇವರಲ್ಲಿ ದಿನವನ್ನು ತೋರಿಸುವಂಥದ್ದು ಮಾತ್ರವೇ ಅಲ್ಲ, ಈ ದಿನಕ್ಕೆ ದೇವರು ಕೆಲಸವನ್ನ ನೇಮಿಸಿದ್ದಾನೆ. ಆಯಾ ದಿನಗಳಿಗೆ ದೇವರು ಕೆಲಸವನ್ನ ನೇಮಿಸಿದ್ದಾನೆ. ಆ ಕೆಲಸಕ್ಕೆ ದೇವರು ಹೇಳಿರುವಂತ ಆ ಒಂದು ಮಾತಿಗೆ ಅನುಸಾರವಾಗಿ ದೇವರು ಆ ದಿನಗಳಿಗೆ ಅರ್ಪಿಸಿರುವಂತ ನೇಮಿಸಿರುವಂತ ಕೆಲಸಕ್ಕೆ ಅನುಸಾರವಾಗಿ ಅವುಗಳ ಕೆಲಸವನ್ನ ನಡೆಸಿಕೊಂಡು ಹೋಗ್ಬೇಕು. ಇದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಅಂದ್ರೆ ಈ ಒಂದು ದಿನದಲ್ಲಿ 24 ಗಂಟೆಗಳಿದೆ. ಈ 24 ಗಂಟೆಗಳು ಒಂದು 24 ಗಂಟೆಗಳು ಸೇರಿದ್ರೆ ಒಂದು ದಿನವಾಗುತ್ತೆ. ಅಂದ್ರೆ ಈ 24 ಗಂಟೆಗಳಲ್ಲೂ ಕೂಡ ಒಂದೇ ವಿಧವಾದಂತದ್ದಿಲ್ಲ. ಅಂದ್ರೆ 24 ಗಂಟೆಗಳು ಅಂತ ಅಂದ್ರೆ ಆ ಒಂದು ಗಂಟೆಗೆ 60 ನಿಮಿಷಗಳಿದೆ. ಆ ಒಂದು ನಿಮಿಷದಲ್ಲಿ 60 ಸೆಕೆಂಡ್ಗಳಿದೆ. ಅಂದ್ರೆ ಕ್ಷಣ ಕ್ಷಣಗಳು ಇದೆಯಾ? ಈ ಕ್ಷಣ ಕ್ಷಣಗಳು ಅಂದ್ರೆ ಸೆಕೆಂಡ್ಗಳು ಸೇರಿದ್ರೆ ಗಂಟೆ ಆಗುತ್ತೋ ನೋಡು, ಗಂಟೆ ಆಗುತ್ತೆ. ಈ ಗಂಟೆಗಳು 24 ಗಂಟೆಗಳು ಸೇರಿದ್ರೆ ದಿನವಾಗುತ್ತಾ? ದಿನವಾಗುತ್ತೆ. ಇಂಥ ದಿನಗಳು 365 ದಿನಗಳು ಸೇರಿದ್ರೆ ಒಂದು ವರ್ಷವಾಗುತ್ತಾ? ಆಗುತ್ತೆ. ಅಂದ್ರೆ ಈ ಒಂದು ವರ್ಷದಲ್ಲಿ 365 ದಿನಗಳಿಗೂ ಕೂಡ ದೇವರು ಕೆಲಸವನ್ನ ನೇಮಿಸಿದ್ದಾನೆ. ಅದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಅಂದ್ರೆ ಕೆಲಸವನ್ನ ನೇಮಿಸಿದ್ದಾನೆ. ಆಗಿರುವಂತ ಸಮಯದಲ್ಲಿ ಆ ಕೆಲಸ ಎನ್ನುವಂಥದ್ದೇನು? ಆ ಕೆಲಸ ಎನ್ನುವಂಥದ್ದು ಏನಾಗಿರ್ಬೋದು ಒಂದು ವೇಳೆ? ದೇವರೇನು ಅಲ್ಲಿ ದಿನಗಳನ್ನ ಉಂಟು ಮಾಡಿದ್ದಾನೆ, ದಿನಗಳಿಗೆ ಕೆಲಸವನ್ನ ನೇಮಿಸಿದ್ದಾನೆ. ಕೆಲಸವನ್ನ ನೇಮಿಸಿದ್ದಾನೆ ಅಂತಂದ್ರೆ ಆ ಒಂದು ದಿನವು ತನಗೆ ದೇವರು ನೇಮಿಸಿರುವಂತ ಕೆಲಸವನ್ನ ಯಥಾ ಪ್ರಕಾರವಾಗಿ ನಡೆಸಿಕೊಂಡು ಹೋಗುತ್ತದೆ. ಇದರಲ್ಲಿ ಎರಡು ಮಾತಿಲ್ಲ. ಯಾಕೆಂಬುದಾಗಿ ನೋಡುವಂತದ್ದಾದ್ರೆ, ಯೆಶಾಯನ ಗ್ರಂಥ 1ನೇ ಅಧ್ಯಾಯ 2ನೇ ವಚನವನ್ನು ನೋಡುವಂತದ್ದಾದ್ರೆ, ದೇವರು ಭೂಮಿಯೇ ಆಕಾಶವೇ ಆಲಿಸು ಎಂಬುದಾಗಿ ಮಾತನಾಡ್ತಾರೆ. ಮತ್ತೆ ನಾನು ಸಲಹಿದ ಮಕ್ಕಳು ನನಗೆ ದ್ರೋಹವನ್ನು ಮಾಡಿದ್ದಾರೆ ಎಂಬುದಾಗಿ ಈ ಒಂದು ಪಂಚಭೂತಗಳ ಮುಂದೆ, ಈ ಸೃಷ್ಟಿಯ ಮುಂದೆ, ಸೃಷ್ಟಿಯ ಒಂದು ದೂತರ ಮುಂದೆ ಆ ಅವ್ರಿಗೆ ನ್ಯಾಯವನ್ನು ಒಪ್ಪಿಸುವಂತ ರೀತಿಯಲ್ಲಿ ದೇವರು ಮಾತನಾಡುವಂತ ಕಾರ್ಯವು ಗೊತ್ತಾಗುತ್ತೆ. ಎಷ್ಟೋ ವಿಚಾರವನ್ನ ನೋಡ್ಕೊಂಡ್ ಬರುವಂತದ್ದಾದ್ರೆ ಈ ಒಂದು ಅಪವಾದಿಯನ್ನು ಹೊರತುಪಡಿಸಿ, ಬೈಬಲ್ನಲ್ಲಿ ಅಪವಾದಿಯನ್ನು ಹೊರತುಪಡಿಸಿ ಎಲ್ಲಾ ದೂತರು ಕೂಡ ದೇವರಿಗೆ ಒಳಪಟ್ಟಂತ ರೀತಿಯಲ್ಲಿ, ದೇವರ ಮಾತುಗಳನ್ನ ಕೇಳುವಂತ ರೀತಿಯಲ್ಲಿ, ದೇವರ ಮಾತುಗಳಿಗೆ ಅನುಸಾರವಾಗಿ ನಡೆದುಕೊಳ್ಳುವಂತ ರೀತಿಯಲ್ಲಿ ಸ್ಪಷ್ಟವಾಗಿ ಕಾಣುತ್ತೆ. ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ಯಾಕೆ ಅಂತಂದ್ರೆ ಈ ಮಿಖಾಯೇಲ್ ಎನ್ನುವಂತ ದೂತನಿದ್ದಾನೆ. ಆತನು ಈ ಸೃಷ್ಟಿಯ ಒಂದು ಸೃಷ್ಟಿ ಉಂಟಾಗುವಂತ ಸಮಯದಲ್ಲಿ ಯಾವಾಗ ಪರಲೋಕದಲ್ಲಿ ಆ ಯುದ್ಧ ನಡೀತೋ ಆವತ್ತಿನಿಂದನ ಈ ಒಂದು ಆ ಬೈಬಲ್ ಅಲ್ಲಿ ನೋಡುವಾಗ ಕೆಲವೊಬ್ಬರ ಬಳಿಗೆ ಬಂದಿದ್ದಾನೆ. ಆತನು ಬಂದು ಏನ್ ಮಾಡಿದ್ದಾನೆ? ದೇವರ ಕೆಲಸವನ್ನ ನೆರವೇರಿಸಿದ್ದಾನೆ. ಮೋಶೆಯ ಒಂದು ಶವದ ವಿಷಯದಲ್ಲಿ ನೋಡುವಾಗ ಅಲ್ಲಿ ಮಿಕಾಯೇಲನೆಂಬ ಏನ್ ಮಾಡಿದ್ದಾನೆ? ಆ ಸೈತಾನನೊಂದಿಗೆ ವಾದ ಮಾಡಿದ್ದಾನೆ ಎಂಬುದಾಗಿ ಇದೆ. ಈ ಒಂದು ಅಂದ್ರೆ ಈ ಸೃಷ್ಟಿ ಉಂಟಾಗಿ ಎಷ್ಟು ವರ್ಷಗಳಾಗಿದೆ ಎನ್ನುವಂಥದ್ದನ್ನು ವಿಜ್ಞಾನವನ್ನು ನೋಡುವಂತಂದ್ರೆ ಕೋಟಿ ವರ್ಷಗಳು. ಯಾಕಂದ್ರೆ ಅದಕ್ಕೆ ಬೈಬಲ್ ಹೇಳುವಂತ ನಿಜವೂ ಕೂಡ ಆಗಿರುವಂತ ಕಾರಣ ಕೋಟಿ ವರ್ಷಗಳಿಂದ ಮೋಶೆಯ ಕಾಲಕ್ಕೆ ಬರುವಂತ ಸಮಯದಲ್ಲಿ ಅಲ್ಲಿನವರೆಗೂ ಕೂಡ ಆ ಒಂದು ಮಿಕಾಯೇಲ್ ಎನ್ನುವಂತವನು ನಂಬಿಗಸ್ತನಾಗಿದ್ದಾನೆ. ಇದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಬೇಕು. ಅಂದ್ರೆ ಈಗ ಈ ಒಂದು ಸಮಯದಲ್ಲಿ ಒಂದ್ ವೇಳೆ ಯಾವ ರೀತಿಯಾಗಿದ್ದಾನೋ ಗೊತ್ತಿಲ್ಲ. ಆದ್ರೆ ಬೈಬಲ್ ಅನುಸಾರವಾಗಿ ನೋಡುವಂತದ್ದಾದ್ರೆ ಮೋಶೆಯ ಕಾಲಕ್ಕೆ ಬರುವಂತ ಸಮಯದಲ್ಲೂ ಕೂಡ, ಮೋಶೆಯ ಕಾಲದವರೆಗೂ ಕೂಡ ನಂಬಿಗಸ್ತನಾಗಿ ಆತನು ಒಂದು ಉನ್ನತವಾದಂತ ಹುದ್ದೆಯಲ್ಲಿ ಇದ್ದಂತ ರೀತಿಯಲ್ಲಿಯೇ ಕಾಣ್ತಾನೆ. ಆಗಿರುವಂತ ಕಾರಣ ಇವತ್ತು ಎಲ್ಲವೂ ದೇವ್ರು ಏನ್ ಹೇಳಿದ್ರು ಅದನ್ನ ನಡೆಸ್ಕೊಂಡು ಈ ಸೃಷ್ಟಿ ಅನ್ನುವಂಥದ್ದು ಹೋಗ್ತಾ ಇದೆ ಅನ್ನುವಂಥದ್ದು ಇದರಲ್ಲಿ ಎರಡು ಮಾತುಗಳಿಲ್ಲ. ಖಚಿತವಾಗಿ ನಡೆಸ್ಕೊಂಡು ಹೋಗ್ತಾ ಇದೆ. ಈಗಿರುವಂತ ಕಾರಣ ದೇವರು ದಿನಗಳಿಗೆ ಕೆಲಸವನ್ನ ನೇಮಿಸಿದ್ದಾನೆ ಅಂದ್ರೆ ಆ ದಿನಗಳು ಕೆಲಸವನ್ನ ಮಾಡಲ್ವಾ? ಖಂಡಿತವಾಗಲೂ ದೇವರು ಹೇಳಿರುವಂತ ಕೆಲಸವನ್ನ ದಿನ ಎನ್ನುವಂಥದ್ದು ನಡೆಸುತ್ತೆ. ಇದರಲ್ಲಿ ಎರಡು ಮಾತುಗಳಿಲ್ಲ. ಆಗಿರುವಂತ ಕಾರಣ ಇವತ್ತು ದಿನಗಳಲ್ಲಿ ಯಾವ ರೀತಿಯಾದಂತದ್ದು ನಡೀತಾ ಇದೆ ನಮ್ಮ ಕಣ್ಣ ಮುಂದೆ. ದಿನ ಎನ್ನುವಂಥದ್ದು ಅಂದ್ರೆ ನಾವು ಬೈಬಲ್ ಅಲ್ಲಿ ನೋಡುವಂತ ಸಮಯದಲ್ಲಿ ಆದಿಕಾಂಡದಿಂದ ಪ್ರಕಟಣೆ ಗ್ರಂಥದವರೆಗೂ ಎಷ್ಟೋ ಒಂದು ಕಾರ್ಯಗಳಿದೆ.
ಈ ಎಷ್ಟೋ ಒಂದು ಕಾರ್ಯಗಳು ದೇವ್ರು ಏನಕ್ಕೋಸ್ಕರ ಬರ್ಸಿದ್ದಾನೆ ಅಂದ್ರೆ ರೋಮರು 5:14 5ನೇ 15:4 ವಚನದ ಪ್ರಕಾರವಾಗಿ ಬರೆಯಲ್ಪಟ್ಟಂತ ರೀತಿಯಲ್ಲಿ ಪೂರ್ವದಲ್ಲಿ ಬರೆದದನ್ನು ನಮ್ಮನ್ನು ಉಪದೇಶಿಸುವುದಕ್ಕಾಗಿ ಎಂಬುದಾಗಿದೆ. ಅಂದ್ರೆ ಇದರಿಂದ ದೇವ್ರು ಏನು ಉಪದೇಶ ಮಾಡಬೇಕು ಎಂಬುದು ಕಂಡಿದ್ದಾನೆ, ಇದನ್ನೆಲ್ಲವನ್ನು ಬರೆಸಿ ಕೊಟ್ಟಿದ್ದಾನೆ. ಅಂದ್ರೆ ಈಗ ದಿನಗಳು ನಡೆಸ್ಕೊಂಡ್ ಬರ್ತಾ ಇರುವಂತ ಕೆಲಸ ಏನು, ಇದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ದಿನ ಎನ್ನುವಂಥದ್ರಲ್ಲಿ ಏನು ನಡೀತಾ ಇದೆ, ಮೇಲು ಕೇಳುಗಳು ನಡೀತಾ ಇದೆಯಾ? ದಿನಗಳಲ್ಲಿ ಇವತ್ತು ನಮ್ಮ ದಿನಗಳಲ್ಲಿ ನಾವು ಹುಟ್ಟಂದಿನಿಂದ ಇಲ್ಲಿವರೆಗೂ ಬಂದಿದ್ದೀವಿ. ನಮ್ಮ ಜೀವಿತವನ್ನು ತೆಗೆದುಕೊಳ್ಳೋಣ. ಹುಟ್ಟಿ ಬರುವಂತ ಸಮಯಗಳಲ್ಲಿ ಕೇಡುಗಳು ನಡೆದಿದ್ಯಾ? ದಿನಗಳಲ್ಲಿ ನಡೆದಿದ್ಯಾ? ಖಂಡಿತವಾಗ್ಲೂ ನಡೆದಿದೆ. ಇದನ್ನ ಎಲ್ಲರೂ ಒಪ್ಪಿಕೊಳ್ಬೇಕಂತ ಒಂದು ಸಂಗತಿನಿ. ಅಂದರೆ ದೇವರು ದಿನಕ್ಕೆ ನೇಮಿಸಿರುವಂತ ಕೆಲಸ ಏನು ಎಂಬುದಾಗಿ ನೋಡುವಂತದ್ದಾದ್ರೆ ಸಂಹಾರ. ಯಾಕೆ ಸಂಹಾರವನ್ನ ನೇಮಿಸಿದ್ದಾನೆ? ದೇವರು ಪ್ರತಿಯೊಂದು ದಿನಕ್ಕೂ ಕೂಡ ಇಂಥ ಒಂದು ದಿನಗಳಲ್ಲಿ ಇಂಥ ಒಂದು ಇಷ್ಟು ಒಂದು ಮಂದಿಯನ್ನ ತೆಗೆ ಎಂಬುದಾಗಿ ದೇವರು ದಿನಕ್ಕೆ ಅನುಮತಿಯನ್ನ ವಿಧಿಸಿದ್ದಾನೆ. ಇವತ್ತು ಈ ಒಂದು ಪ್ರಪಂಚಕ್ಕೆ ತಿಳಿಯದೇ ಇರುವಂತಹ ಒಂದು ಸಂಗತಿ ಇದು. ಪ್ರತಿಯೊಂದು ದಿನಕ್ಕೂ ಕೂಡ ದೇವರು ಸಂಹಾರವನ್ನ ನೇಮಿಸಿದ್ದಾನೆ. ಅಂದ್ರೆ ನೀನ್ ಇಷ್ಟೊಂದು ಇಂಥ ಒಂದು ದಿನಕ್ಕೆ ದೇವರ ಒಂದು ದಿನಕ್ಕೆ ಹೇಳ್ತಾನೆ, ಯಾವತ್ತ ಒಂದು ಮಾರ್ಚ್ 1 ಅಂತ ಹೇಳಿ ಆ ಒಂದು ದಿನಕ್ಕೆ ನೀನು ಪ್ರಪಂಚದಲ್ಲಿ ಇಷ್ಟು ಜನವನ್ನ ನೀನ್ ತೆಗಿಬೇಕು ಎಂಬುದಾಗಿ ಅಧಿಕಾರವನ್ನ ಕೊಟ್ಟಿದ್ದಾನೆ. ಇಂಥ 2ನೇ ಒಂದು ತಾರೀಕಿದೆ ಅಂತ ಹೇಳಿ ಆ ಒಂದು ದಿನಕ್ಕೆ ದೇವರು ಪ್ರಪಂಚದಲ್ಲಿ ನೀನು ಇಷ್ಟು ಮಂದಿಯನ್ನ ಹರಿಬೇಕು ಎಂಬುದಾಗಿ ದೇವರ ಅಪ್ಪಣೆಯನ್ನ ಕೊಟ್ಟಿದ್ದಾನೆ. ಅದು ಸ್ಪಷ್ಟವಾಗಿ ನಾವು ಇದನ್ನ ಅರ್ಥ ಮಾಡಿಕೊಳ್ಬೇಕು. ದೇವರು ಏನಕ್ಕೋಸ್ಕರ ಈ ರೀತಿಯಾಗಿ ದಿನಗಳಿಗೆ ಲೆಕ್ಕವನ್ನ ಕೊಟ್ಟಿದ್ದಾನೆ, ಅಂದ್ರೆ ದಿನಗಳಿಗೆ ಈ ರೀತಿ ಕೆಲಸವನ್ನ ಕೊಟ್ಟಿದ್ದಾನೆ. ಕೊಟ್ಟಿರುವಂತದ್ದಂತೂ ಕಡಾಖಂಡಿತ. ಯಾಕೆಂದ್ರೆ ಅದಕ್ಕೆ ಯೇಸು ಕ್ರಿಸ್ತನಲ್ಲಿ ಹೇಳುವಂತ ಮಾತು, ಅದನ್ನ ಗಮನಿಸಬೇಕು. ಆದುದರಿಂದ ನಾಳಿನ ವಿಷಯವಾಗಿ ನೀವೇನು ಚಿಂತೆ ಮಾಡಕ್ ಹೋಗ್ಬೇಡಿ. ನಾಳಿನ ವಿಷಯವಾಗಿ ನೀವ್ ಏನ್ ಮಾಡ್ಬೇಕು ಎಂಬುದಾಗಿ ನೀವೇನು ಆಲೋಚನೆ ಮಾಡೋದಕ್ಕೆ ಹೋಗ್ಬೇಡಿ. ಯಾಕೆ ಆಲೋಚನೆ ಮಾಡೋದಕ್ಕೆ ಹೋಗ್ಬಾರ್ದು? ನಾಳೆ ಏನಾಗುವುದು ಎಂಬುದಾಗಿ ಗೊತ್ತಿಲ್ಲ ಎಂಬುದಾಗಿ ನೀ ಸ್ಪಷ್ಟವಾಗಿ ಯಾಕೋಬನ ಗ್ರಂಥದಲ್ಲಿ ಐತೆ. ಆದರೆ ಏನಕ್ಕೋಸ್ಕರನ ಮನುಷ್ಯನಿಗೆ ಇದು ಗೊತ್ತಿಲ್ಲ, ಏನಕ್ಕೋಸ್ಕರ ಮನುಷ್ಯನಿಗೆ ಇದನ್ನ ಮರೆ ಮಾಡಿದಾನೆ, ಏನಾಗುತ್ತೆ ಎಂಬುದಂತ ನಿನಗೆ ಗೊತ್ತಿಲ್ಲ ಎಂಬುದಾಗಿ ನೋಡುವಂತದ್ದಾದ್ರೆ ದೇವರಿಗೆ ಗೊತ್ತಾ? ದೇವರಿಗೆ ಎಲ್ಲವೂ ಗೊತ್ತಿದೆ. ದೇವರು ಭವಿಷ್ಯತ್ತನ್ನ ತಿಳಿದಂತವನು. ಮತ್ತೆ ಭವಿಷ್ಯತ್ತನ್ನ ತಿಳಿದಂತ ದೇವರು ಯಾವ ರೀತಿಯಾಗಿ ಇದನ್ನ ನಡೆಸ್ತಾನೆ ಅಂದ್ರೆ ದೇವರು ಮೊದಲೇ ದಿನಕ್ಕೆ ಲೆಕ್ಕವನ್ನ ಒಪ್ಪಿಸಿದ್ದಾನೆ. ಆ ದಿನ ಎನ್ನುವಂಥದ್ದು, ಆ ದಿನ ಇವತ್ತು ಈ ದಿನ ಬಂದಿದೆ ಅಂತ ಹೇಳಿ ಪ್ರಪಂಚದಲ್ಲಿ ಇವತ್ತು ಎಷ್ಟು ಜನರ ಒಂದು ಮಾರಣ ಹೋಮ ಆಗೋಗುತ್ತೋ, ಎಷ್ಟು ಜನರ ಒಂದು ಹತ್ಯೆ ಎನ್ನುವಂಥದ್ದು ಆಗೋಗುತ್ತೋ, ಆಗಲ್ವಾ? ಖಂಡಿತವಾಗ್ಲೂ ಆಗುತ್ತೆ. ಯಾಕೆಂದ್ರೆ ವಿಜ್ಞಾನವನ್ನು ಅಡಗಿದ್ರೆ ವಿಜ್ಞಾನವನ್ನ ಕೇಳಿದ್ರೆ ಇಂಥ ಅಂದ್ರೆ ಅವರು ನಿಮಿಷದ ಲೆಕ್ಕದಲ್ಲಿ ಇಷ್ಟು ಜನ ಸಾಯ್ತಾ ಇದ್ದಾರೆ ಭೂಮಿ ಮೇಲೆ ಎಂಬುದಾಗಿ ಲೆಕ್ಕದಲ್ಲಿ ಹೇಳ್ತಾರೆ. ಒಂದು ನಿಮಿಷಕ್ಕೆ ಇಷ್ಟು ಜನ ಸಾಯ್ತಾ ಇದ್ದಾರೆ ಪ್ರಪಂಚದಲ್ಲಿ ಎಂಬುದಾಗಿ ಲೆಕ್ಕವನ್ನೇ ಹೇಳ್ತಾರೆ. ಅಂದ್ರೆ ದೇವರು, ಯಾಕೆಂದ್ರೆ ಒಂದು ಸಮಯವನ್ನ 2:6 6ನೇ ವಚನವನ್ನ ದಯಮಾಡಿ ಅದನ್ನ ಓದಿ ಒಂದ್ಸರಿ. ಯೆಹೋವನು ಸಾಯಿಸುವವನು ಬದುಕಿಸುವವನು ಎಂಬುದಾಗಿದೆ. ಅಂದ್ರೆ ಯೆಹೋವನೇ ಯಾವನೊಬ್ಬ ಮನುಷ್ಯನು ಸಾಯ್ಬೇಕು ಅಂದ್ರೆ ಯಾವೊಬ್ಬ ಮನುಷ್ಯನು ಬದುಕಬೇಕಂದ್ರೆ ಅದಕ್ಕೆ ದೇವರ ಕಾರಣನ? ದೇವರೇ ಕಾರಣ. ಇದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಯಾಕೆ ಅಂತಂದ್ರೆ ಏನೋ ಸೈತಾನ ನಮ್ಮನ್ನು ತೆಗಿತಾನೆ, ಸೈತಾನ ನಮ್ಮನ್ನ ನಿರ್ಮೂಲನೆ ಮಾಡ್ತಾನೆ ಎಂಬುದಾಗಿ ನಾವು ಇವತ್ತು ಅಮಾಯಕರ ತರ ನಾವು ಅರ್ಥ ಮಾಡಿಕೊಂಡಿದ್ದೀವಿ. ಸೈತಾನನು ಯಾರ ಮೇಲೂ ಕೈ ಹಾಕುವುದಕ್ಕೆ ಅನುಮತಿ ಎನ್ನುವಂಥದ್ದಿಲ್ಲ. ಒಂದು ವೇಳೆ ಆತನ ಯಾರನ್ನ ಬಂದು ಪ್ರಾಣವನ್ನು ತೆಗಿಬೇಕು ಅಂದ್ರೆ ದೇವರಿಂದ ಅನುಮತಿ ಬಂದ್ರೇನೇನೆ. ಆತನು ಮುಟ್ಟೋದಕ್ಕೂ ಸಾಧ್ಯ ಇಲ್ಲ. ಪ್ರಾಣವನ್ನ ತೆಗೆಯುವಂಥದ್ದಲ್ಲ, ಯಾರಿಗೊಬ್ರು ಬಂದು ಕೇಡನ್ನ ಮಾಡ್ಬೇಕು ಅಂದ್ರೆ ದೇವರಿಂದ ಅನುಮತಿ ಎನ್ನುವಂಥದ್ದು ಬರಬೇಕು. ಯೋಬನ ವಿಷಯದಲ್ಲಿ ಏನಕ್ಕೋಸ್ಕರ ದೇವರನ್ನ ಹೋಗಿ ಕೇಳಬೇಕು? ಆತನ ಎಂತ ಒಂದು ಶಕ್ತಿನೋ ಸೈತಾನನು ಈ ಪ್ರಪಂಚಕ್ಕೆ ಅರ್ಥವಾಗಿಲ್ಲ. ಭಯಂಕರವಾದಂತಹ ಒಂದು ದೊಡ್ಡ ಶಕ್ತಿ ಆತನು. ಆತನಿಗೆ ದೊಡ್ಡ ಅಧಿಕಾರವನ್ನ ಕೊಟ್ಟಿದ್ರು. ಆ ಒಂದು ಅಧಿಕಾರವೇ ಆ ಒಂದು ದೇವರು ಕೊಟ್ಟಿದ್ದಂತ ಆ ಒಂದು ಶಕ್ತಿಯಿಂದಲೇ ಇಷ್ಟೆಲ್ಲವನ್ನು ಕೆಲಸವನ್ನ ಮಾಡುವಂತವನಾಗಿದ್ದಾನೆ. ಅಂತ ದೊಡ್ಡ ಶಕ್ತಿಯಾಗಿರುವಂತ ಆ ಒಂದು ಸೈತಾನನು ಏನಕ್ಕೆಗೋಸ್ಕರ ಮತ್ತೆ ಇದು ಹೋಗಿ ಯೋಬನ್ನ ಡೈರೆಕ್ಟ್ ಆಗಿ ಮುಟ್ಟಿಲ್ಲ, ಯೋಬನ ಮೇಲೆ ಹಾನಿ ಮಾಡಿಲ್ಲ. ಹಾನಿ ಮಾಡುವುದಕ್ಕೆ ಸಾಧ್ಯ ಇಲ್ಲವೂ ಇಲ್ಲ ಕೂಡ. ಯಾಕೆಂದ್ರೆ ಮೋಶೆ ವಿಷಯದಲ್ಲಿ ನೋಡುವಾಗ ಆತನು ವಾದ ಮಾಡಿದ್ದಾನೆ, ಯೋಬನ ವಿಷಯದಲ್ಲಿ ನೋಡುವಾಗ ಆತನು ವಾದ ಮಾಡಿದ್ದಾನೆ. ಲೂಕನ ಬರೆದ ಸುವಾರ್ತೆ 13:22 ಯೇಸು ಕ್ರಿಸ್ತನು ಹೇಳುವಂತ ರೀತಿಯಲ್ಲಿ, ಸೀಮೋನನೇ ಸೈತಾನ ನಿಮ್ಮನ್ನು ಗೋಧಿಯಂತೆ ಒನೆಯಬೇಕೆಂಬುದಾಗಿ ಅಪ್ಪಣೆಯನ್ನು ಕೇಳಿಕೊಂಡನು ಎಂಬುದಾಗಿದೆ. ಅಂದ್ರೆ ಯಾವ ಮನುಷ್ಯನ ಬಳಿಗೆ ಬರ್ಬೇಕು ಅಂದ್ರೆ ದೇವರಿಂದ ಅಪ್ಪಣೆಯನ್ನು ಮೊದಲು ಕೇಳಿಕೊಂಡ್ರೆ, ದೇವರ ಅಪ್ಪಣೆಯನ್ನ ಕೊಟ್ರೆ ಮಾತ್ರವೇ ಆತನು ಯಾವ ಮನುಷ್ಯನಿಗೂ ಕೇಡನ್ನ ಮಾಡೋದಕ್ಕೆ ಸಾಧ್ಯ. ಬಿಟ್ರೆ ಇಲ್ಲ ಮಾಡೋದಕ್ಕೆ ಸಾಧ್ಯವಿಲ್ಲ. ಆಗಿರುವಂತ ಕಾರಣ ಇವತ್ತು ಭೂಮಿ ಮೇಲೆ ದೇವರಲ್ಲಿ ಏನ್ ಹೇಳುತ್ತೆ? 1 ಸಮುವೇಲ 2:6 ಯೆಹೋವನೇ ಸಾಯಿಸುವವನು ಬದುಕಿಸುವವನು ಎಂಬುದಾಗಿ ಇದೆ.
ಆಗಿರುವಂತ ಕಾರಣ ಇವತ್ತು ಭೂಮಿ ಮೇಲೆ ಇಷ್ಟು ಜನರ ಒಂದು ಮಾರಣ ಹೋಮ ಆಗ್ತಾ ಇದೆ, ಅಂದ್ರೆ ಇಷ್ಟು ಜನರ ಒಂದು ಹಂತ್ಯ ಆಗೋಗ್ತಾ ಇದೆ, ಜನಗಳು ಸಾಯ್ತಾ ಇದ್ರೆ ಅಂದ್ರೆ ಏನ್ ಅರ್ಥ? ದೇವರು ದಿನಗಳಿಗೆ ಸಂಹಾರ ಮಾಡುವಂತ ಒಂದು ಲೆಕ್ಕವನ್ನು ಒಪ್ಪಿಸಿದ್ದಾನೆ, ಸಂಹಾರ ಮಾಡುವಂತ ಒಂದು ಜವಾಬ್ದಾರಿಯನ್ನು ಒಪ್ಪಿಸಿದ್ದಾನೆ. ಇಷ್ಟು ಜನವನ್ನ ಇಂಥ ಒಂದು ದಿನವು ತೆಗೆದುಹಾಕುತ್ತೆ ದೇವರ ಒಂದು ಅನುಮತಿಯ ಮೇರೆಗೆ. ಯಾವುದೇ ಕಾರಣಕ್ಕೂ ಇದರಲ್ಲಿ ಹಿಂದೆ ಮುಂದೆ ಎನ್ನುವಂಥದ್ದು ಇಲ್ವೇ ಇಲ್ಲ. ಯಾಕೆಂತಂದ್ರೆ ದೇವರೇ ಸಾಯ್ತಾ ಇದ್ದಾನೆ ಎನ್ನುವಂಥದ್ದಿದೆ, ದೇವರೇ ಬದುಕಿಸ್ತಾ ಇದ್ದಾನೆ ಎನ್ನುವಂಥದ್ದಿದೆ. ದಿನಗಳಲ್ಲಿ ನೋಡುವಾಗ ದಿನಗಳನ್ನು ಉಂಟು ಮಾಡಿದ್ದಾನೆ ಎಂಬುದಾಗಿ ಸ್ಪಷ್ಟವಾಗಿದೆ. ಮತ್ತೆ ದಿನಗಳಲ್ಲಿ ಕೇಡುಗಳು ನಡೀತಾ ಇದೆ, ಕೇಡುಗಳು ನಡೀತಾ ಇದೆ. ಎಂತೆಂತ ಭಯಂಕರವಾದಂತ ಕೇಡಿನ ದಿನಗಳನ್ನ ಈ ಚರಿತ್ರೆ ಎನ್ನುವಂಥದ್ದು, ಈ ಪ್ರಪಂಚ ಇತಿಹಾಸ ಎನ್ನುವಂಥದ್ದು ಕಂಡಿದೆ. ಸಮಗ್ರ ಪ್ರಪಂಚ ಇತಿಹಾಸ ಎನ್ನುವಂತ ಈ ಒಂದು ಆ ಒಂದು ಪುಸ್ತಕವನ್ನು ನೋಡುವಂತಂದ್ರೆ ಭೂಮಿ ಅಂದ್ರೆ ಆ ಒಂದು ಚರಿತ್ರೆ ಸ್ಟಾರ್ಟ್ ಆದದಿನಿಂದ ಭಯಂಕರವಾದಂತ ದಿನಗಳಲ್ಲಿ ಭಯಂಕರವಾದಂತ ಕೇಡುಗಳು ನಡೆದಿರುವಂತ ಒಂದು ಕಾರ್ಯಗಳು ನಮ್ಮ ಕಣ್ಣು ಮುಂದೆ ಇದೆ. ಇವತ್ತಿಗೂ ನಮ್ಮ ಕಣ್ಣ ಮುಂದೆ ಭಯಂಕರವಾದಂತ ಕ್ರೂರತನಗಳು ನಡೆಯುತ್ತೆ. ಅಂದ್ರೆ ಭಯಂಕರವಾದಂತ ರೀತಿಯಲ್ಲಿ ಒಬ್ಬ ಮನುಷ್ಯನ ಕಡಿತಿರ್ತಾರೆ. ಅಂದ್ರೆ ಏನಕ್ಕೆ ಅಂತ ಒಂದು ಭಯಂಕರವಾದಂತ ಕೇಡುಗಳು ಬರುತ್ತೆ? ಯಾಕೆ ಆ ದಿನಗಳಲ್ಲಿ ಆ ರೀತಿಯಾಗಿ ನಡೆಯುತ್ತೆ? ಆದಿಕಾಂಡ 1:31 ನೋಡುವಂತದ್ದಾದ್ರೆ ದೇವರು ತಾನು ಉಂಟು ಮಾಡಿದ್ದನ್ನು ನೋಡಲಾಗಿ ಅದು ಬಹು ಒಳ್ಳೇದಾಗಿತ್ತು ಎಂಬುದಾಗಿದೆ. ಅಂದ್ರೆ ಒಳ್ಳೇದಾಗಿ ಮಾಡಿದಂತ ದಿನಗಳಲ್ಲಿ ಕೇಡು ಎನ್ನುವಂಥದ್ದು ನಡೀತಾ ಇದೆ ಅಂದ್ರೆ ದೇವರ ಅನುಮತಿ ಇಲ್ದಲೇ ನಡೆಯುತ್ತಾ? ಈ ಭೂಮಿ ಮೇಲೆ ದೇವರ ಅನುಮತಿ ಇಲ್ಲದೆ ಯಾವುದೇ ಕಾರ್ಯಕ್ಕೂ ಏನೂ ಒಂದು ಕೂಡ ನಡೆಯಲ್ಲ. ಒಂದು ಮೇಲಾಗಿರ್ಬೋದು, ಕೇಡಾಗಿರ್ಬೋದು, ಅದಕ್ಕೆ ದೇವರೇ ಕಾರಣನು, ದೇವರೇ ಅದನ್ನ ಮಾಡ್ತಾನೆ. ಯಾಕಂದ್ರೆ ಅದಕ್ಕೆ ಆ ಮನುಷ್ಯನ ಪಾಪವೇ ಕಾರಣ. ದೇವರು ಆ ರೀತಿಯಾಗಿ ಮಾಡೋದಕ್ಕೆ ಕಾರಣ ಯಾರು ಅಂದ್ರೆ ಮನುಷ್ಯನೇ. ಇದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ರೋಮಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 19ನೇ ವಚನವನ್ನು ಗಮನಿಸಿ. ಅದಕ್ಕೆ ಏನಿದೆಯೋ ದೇವಪುತ್ರ ಯಾವಾಗ ಪ್ರತ್ಯಕ್ಷವಾಗಿದೆ ಎಂದು ಜಗತ್ತು ಬಹು ಲವಲವಿಕೆಯಿಂದ ಎದುರು ನೋಡುತ್ತಿರುವುದು. ಇಲ್ಲಿ ಏನಿದೆಯೋ ಅದನ್ನ ನೋಡಿ. ದೇವಪುತ್ರನ ಮಹಿಮೆ ಯಾವಾಗ ಪ್ರತ್ಯಕ್ಷವಾದೀತೆಂದು ಜಗತ್ತು ಬಹು ಲವಲವಿಕೆಯಿಂದ ಎದುರು ನೋಡುತ್ತೈತೆ. ಅಂದ್ರೆ ಯಾವಾಗ ದೇವಪುತ್ರನ ಮಹಿಮೆ ಎನ್ನುವಂಥದ್ದು ಪ್ರತ್ಯಕ್ಷವಾಗುತ್ತೆ ಅಂತನ. ಅಂದ್ರೆ ಯಾರು ದೇವರ ಮಕ್ಕಳು, ಯಾರು ದೇವರ ಮಕ್ಕಳು ಎಂಬುದಾಗಿ ಈ ಸೃಷ್ಟಿ ಎನ್ನುವಂಥದ್ದು ಬಹು ಲವಲವಿಕೆಯಿಂದ ಎದುರು ನೋಡ್ತಾ ಇದೆ. ಇವತ್ತು ಯಾವುದೋ ಒಬ್ಬ ಯಜಮಾನ ಏನೋ ಒಂದು ಆತನು ತಿನ್ನುವಂತ ತಿನಿಸುಗಳನ್ನು, ಆತನ ಊಟವನ್ನು ಮಾಡ್ತಾ ಇದ್ರೆ ಒಂದು ಕೆಳಗೆ ಆತನ ಸಾಕಿರುವಂತ ಒಂದು ನಾಯಿ ಬಹು ಲವಲವಿಕೆಯಿಂದ ನೋಡ್ತಿರುತ್ತೆ, ಯಾವಾಗ ನನಗೆ ಆಗ್ತಾನೋ ಎಂಬುದಾಗಿ. ಆ ರೀತಿಯಾಗಿ ಸೃಷ್ಟಿ ಎನ್ನುವಂಥದ್ದು ದೇವಪುತ್ರನ ಒಂದು ಮಹಿಮೆಯನ್ನು ನೋಡಿಸೋದಕ್ಕೋಸ್ಕರ ಅದು ಬಹು ಕಾತರದಿಂದ ಕಾಯ್ತಾ ಇದೆ ಅಂದ್ರೆ ಏನರ್ಥ? ಒಂದು ಸಾರಿ ಆಲೋಚನೆ ಮಾಡಿ. ಈ ಸೃಷ್ಟಿ ಎಲ್ಲವೂ ಕೂಡ ತಿರುಗಿದ್ರೇನೆ ಭೂಮಿ ಎನ್ನುವಂಥದ್ದು, ಈ ಸೃಷ್ಟಿ ತಿರುಗಿದ್ರೇನೆ ದಿನ ಎನ್ನುವಂಥದ್ದು ಬರುತ್ತೆ. ಅಂದ್ರೆ ಈ ದಿನವು ಈ ರೀತಿಯಾಗಿ ಎದುರು ನೋಡ್ತಾ ಇದೆ ಅಂತ ಅಂದ್ರೆ, ಈ ಸೃಷ್ಟಿ ಎನ್ನುವಂಥದ್ದು ಈ ರೀತಿಯಾಗಿ ಎದುರು ನೋಡ್ತಾ ಇದೆ ಅಂತ ಅಂದ್ರೆ ಏನರ್ಥ? ದೇವಪುತ್ರನ ಮಹಿಮೆ ಯಾವಾಗ ಪ್ರತ್ಯಕ್ಷವಾದೀತು ಎಂದು ಜಗತ್ತು ಬಹು ಲವಲವಿಕೆಯಿಂದ ಎದುರು ನೋಡುತ್ತಿರುವುದು. ಜಗತ್ತು ವ್ಯರ್ಥತ್ವಕ್ಕೆ ಒಳಗಾಯಿತು. ಹೀಗೆ ಒಳಗಾದದ್ದು ಸ್ವೇಚ್ಛೆಯಿಂದಲ್ಲ, ಅದನ್ನು ಒಳಪಡಿಸಿದವನ ಸಂಕಲ್ಪದಿಂದಲೇ. ಆದರೂ ಅದಕ್ಕೊಂದು ನಿರೀಕ್ಷೆ ಉಂಟು. ಏನೆಂದರೆ ಆ ಜಗತ್ತು ಕೂಡ ನಾಶದ ವಶದಿಂದ ಬಿಡುಗಡೆಯಾಗಿ ದೇವರ ಮಕ್ಕಳ ಮಹಿಮೆಯುಳ್ಳ ವಿಮೋಚನೆಯಲ್ಲಿ ಪಾದು ಹೊಂದುವುದೇ. 22ನೇ ವಚನ ಗಮನಿಸಿ. ಜಗತ್ತೆಲ್ಲ ಇಂದಿನವರೆಗೂ ನರಳುತ್ತಾ ಪ್ರಸವ ವೇದನೆ ಪಡುತ್ತಾ ಇರುತ್ತದೆಂದು. ಜಗತ್ತು ಇವತ್ತಿನವರೆಗೂ ನರಳುತ್ತಾ ಪ್ರಸವ ವೇದನೆ ಪಡುತ್ತಾ ಜಗತ್ತೆಲ್ಲ ಇಂದಿನವರೆಗೂ ನರಳುತ್ತಾ ಪ್ರಸವ ವೇದನೆ ಪಡುತ್ತಾ ಇರುತ್ತದೆಂದು ನಾವು ಬಲ್ಲೆವು. ಅಂದ್ರೆ ಜಗತ್ತು ನರಳುತ್ತಾ ಇದೆಯಂತೆ. ಒಂದು ಸಾರಿ ಆಲೋಚನೆ ಮಾಡಿ. ಜಗತ್ತು ಎನ್ನುವಂಥದ್ದು ಮನುಷ್ಯನ್ ಯಾಕೆ ಇಷ್ಟ ಒಂದು ಕ್ರೂರನಾಗಿದ್ದಾನೆ, ಮನುಷ್ಯನ್ ಯಾಕೆ ಇಂತ ಭಯಂಕರವಾದಂತಹ ಸ್ಥಿತಿಯಲ್ಲಿ ಹೋಗ್ತಾ ಇದ್ದಾನೆ, ಯಾಕೆ ಭಯಂಕರವಾದಂತಹ ರೀತಿಯಲ್ಲಿ ಪಾಪದಲ್ಲಿ ಜಾರಿ ಹೋಗ್ತಾ ಇದ್ದಾನೆ ಎಂಬುದಾಗಿ ಈ ಸೃಷ್ಟಿಗೆ ಬಾಧೆ ಇದೆ, ಭಯಂಕರವಾದಂತಹ ವೇದನೆ ಪಡ್ತಾ ಇದೆ. ಆದ್ರೆ ಮನುಷ್ಯನ ಇದನ್ನ ಏನಾದ್ರೂ ಆಲೋಚನೆ ಮಾಡ್ತಾ ಇದ್ದಾನ? ಖಂಡಿತವಾಗ್ಲೂ ಆತನು ಈ ಒಂದು ಕಾರ್ಯವನ್ನು ಆತನ ಆಲೋಚನೆ ಮಾಡ್ತಾ ಇಲ್ಲ. ಯಾರು ದೇವರ ಮಕ್ಕಳು ಎಂಬುದಾಗಿ ಹುಡುಕ್ತಾ ಇದೆ ಈ ಸೃಷ್ಟಿ. ಮನುಷ್ಯನಿಗೆ ಆ ಸೃಷ್ಟಿಗೆ ದೇವರ ಮಕ್ಕಳು ಬಹುತೇಕ ಕಾಣ್ತಾ ಇಲ್ವಾ? ಕೆಲವೊಬ್ರು ಯಾರೋ ಬೆರಳೆಣಿಕೆ ಒಟ್ಟು ಜನಗಳು ಇದ್ರೂ ಕೂಡ ಅವರು ಸರಿಯಾದಂತ ರೀತಿಯಲ್ಲಿ ನಡೆದುಕೊಳ್ಳದೆ ಇರುವಂತ ಕಾರ್ಯಗಳು. ಮತ್ತೆ ಏನ್ ಮಾಡ್ಬೇಕು ಈ ಸೃಷ್ಟಿ ಎನ್ನುವಂಥದ್ದು? ದೇವರು ತನಗೆ ಒಪ್ಪಿಸಿರುವಂತ ಕೆಲಸವನ್ನ ನೆರವೇರಿಸಬೇಕಾಗಿರುವಂತ ಒಂದು ದಾರಿ ಬಿಟ್ರೆ ಬೇರೆ ದಾರಿ ಇಲ್ಲ ಸೃಷ್ಟಿಗೆ. ಒಂದ್ಸರಿ 6ನೇ ಅಧ್ಯಾಯದಲ್ಲಿ ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 34ನೇ ವಚನದಲ್ಲಿ ಮುಂದೆ ಏನಿದೆಯೋ ಅದನ್ನ ಗಮನಿಸಿ. ಆದುದರಿಂದ ನಾಳಿನ ವಿಷಯವಾಗಿ ಚಿಂತೆ ಮಾಡಬೇಡಿ, ನಾಳೆ ದಿನವು ತನ್ನದನ್ನು ತಾನೇ ಚಿಂತಿಸಿಕೊಳ್ಳುವುದು. ಮುಂದೆ ಗಮನಿಸಿ. ಆವತ್ತಿನ ಕಾಟ ಆವತ್ತಿಗೆ ಸಾಕು. ತೆಲುಗು ಬೈಬಲ್ ಅಲ್ಲಿ ಇದೇ ಮಾತು ಏನಿದೆ ಅಂದ್ರೆ ಆನಾಟಿ ಕೇಡು ಎಂಬುದಾಗಿ ಇದೆ. ಅಂದ್ರೆ ದಿನದಲ್ಲಿ ಕೇಡು ಬರುತ್ತಾ? ದೇವರು ಕೇಡನ್ನ ಒಪ್ಪಿಸಿದನ? ಕೇಡನ್ನು ಮಾಡು ಎಂಬುದಾಗಿ ದೇವರು ದಿನಕ್ಕೆ ಒಪ್ಪಿಸಿದ್ದಾನೆ. ಇದನ್ನ ಎಲ್ಲರೂ ನಂಬಬೇಕಾಗಿರುವಂತಹ ಒಂದು ಸಂಗತಿ.
ಯಾಕೆ ಎಂಬುದಾಗಿ ನೋಡುವಂತದ್ದಾದ್ರೆ, ದೇವರ ದಿನಕ್ಕೇನೇನೋ ನೀನು ಇಂಥದ್ದನ್ನ ನಡೆಸ್ಕೊಂಡು ಹೋಗು ಎಂಬುದಾಗಿ ಒಪ್ಪಿಸಿದನೇ ಎನ್ನುವಂಥದ್ದು ಸ್ಪಷ್ಟವಾಗಿ ಮಾತಿನಲ್ಲಿ ಕಾಣುತ್ತೆ. ಯಾಕಂದ್ರೆ ಯೇಸು ಕ್ರಿಸ್ತರು ಆತನು ಜನರಿಗೆ ಉಪದೇಶ ಮಾಡಿಕೊಂಡು ಬರ್ತಾ, ನೀವೇನ್ ತಿನ್ಬೇಕು, ಏನ್ ಕುಡಿಬೇಕು, ಏನ್ ಓದಿಬೇಕು ಅನ್ನುವಂತ ವಿಷಯದಲ್ಲಿ ನೀವೇನು ಚಿಂತೆ ಮಾಡಕ್ ಹೋಗ್ಬೇಡಿ. ಯಾಕೆಂದ್ರೆ ಏನ್ ತಿನ್ಬೇಕು, ಏನ್ ಕುಡಿಬೇಕು ಅನ್ನುವಂತ ವಿಚಾರದಲ್ಲಿ ಯಾರು ಅಜ್ಞಾನಿಗಳು ಆಲೋಚನೆ ಮಾಡ್ತಾರೆ. ಯಾಕಂದ್ರೆ ಮುಂದಿನ ವಿಷಯವನ್ನ ನೀವು ಆಲೋಚನೆ ಮಾಡ್ತಾ ಇದ್ದೀರಿ ಎಂಬುದಾಗಿ ಯೇಸು ಕ್ರಿಸ್ತನ ಮಾತಿನ ಅರ್ಥ. ನಾನೇನ್ ಮಾಡ್ಬೇಕು ಅಂದ್ರೆ ನಾಳೆ ಏನ್ ಮಾಡ್ಬೇಕು, ನಾಳೆ ಯಾವ ರೀತಿಯಾಗಿ ಬದುಕಬೇಕು, ಯಾವ ರೀತಿಯಾದ ಸುಖವಾದಂತಹ ಜೀವಿತವನ್ನ ಜೀವಿಸ್ಬೇಕು, ಈ ರೀತಿಯಾಗಿ ಆಲೋಚನೆ ಮಾಡಕ್ ಹೋಗ್ಬೇಡಿ. ಯಾಕೆ ಅಂತಂದ್ರೆ ಆವತ್ತಿನ ದಿನ ತನ್ನದನ್ನ ತಾನೇ ಚಿಂತಿಸಿಕೊಳ್ಳುತ್ತೆ. ಆವತ್ತಿನ ದಿನ, ನಾಳೆಯ ದಿನ, ಇವತ್ತು ನಾವು ನಾಳೆಗೋಸ್ಕರ ಏನೋ ಚಿಂತಿಸ್ತಾ ಇದ್ದೀನಿ ನಾನು ಅಂತ ಅಂದ್ರೆ, ನಾಳೆ ದಿನ ಎನ್ನುವಂಥದ್ದು ನಿನ್ನನ್ನು ಬಿಡುತ್ತೋ ಬಿಡಲ್ವೋ ಅದು ಗೊತ್ತಿಲ್ಲ. ನಾಳಿನ ದಿನ ಎನ್ನುವಂಥದ್ದು ನನ್ನನ್ನ ಜೀವಂತವಾಗಿ ಬಿಡುತ್ತೋ ಇಲ್ಲ, ದೇವರು ಆ ದಿನಕ್ಕೆ ಒಪ್ಪಿಸಿದಂತ ರೀತಿಯಲ್ಲಿ, ಆ ಕೇಡನ್ನ ಮಾಡುವಂತ ರೀತಿಯಲ್ಲಿ ದೇವರು ಏನು ಆ ಕೇಡು ಮಾಡುವುದಾಗಿ ಒಪ್ಪಿಸಿದನೋ, ಕೇಡಿನ ಕೆಲಸವನ್ನ ನೇಮಿಸಿದನೋ, ಆ ಕೇಡಿನ ಕೆಲಸದಲ್ಲಿ ಒಂದ್ ವೇಳೆ ನಾನು ಇರ್ಬೋದು, ಅದ್ಯಾರಿಗೆ ಗೊತ್ತಿದೆ. ಹಾಗಿರುವಂತ ಕಾರಣ ನೀನ್ ನಾಳೆ ದಿನದಲ್ಲಿ ನೀನೇನು ಚಿಂತೆ ಮಾಡಕ್ ಹೋಗ್ಬೇಡ. ನಾಳಿನ ದಿನ ತನ್ನದನ್ನ ತಾನೇ ಚಿಂತಿಸಿಕೊಳ್ಳುತ್ತೆ. ಅಂದ್ರೆ ನಾಳಿನ ದಿನ ಎನ್ನುವಂಥದ್ದು ದೇವರು ನೇಮಕ ಮಾಡಿರುವಂತ ಕೆಲಸಕ್ಕನುಸಾರವಾಗಿ ಅದರ ಕೆಲಸವನ್ನು ಅದು ನೆರವೇರಿಸುತ್ತೆ. ಯಾರು ತಡೆ ಹಿಡಿಯೋದಕ್ಕಾಗಲ್ಲ, ಅದನ್ನ ಯಾರು ಕೂಡ ನಿಲ್ಲಿಸೋದಕ್ಕೆ ಸಾಧ್ಯವಾಗಲ್ಲ. ಕಾಲ ಎನ್ನುವಂಥದ್ದನ್ನು ತಡೆಯೋದಕ್ಕೆ ಯಾವ ಕೈಲೂ ಸಾಧ್ಯವಿಲ್ಲ. ಅಂದರೆ ದೇವರು ನೇಮಿಸಿರುವಂತ ಒಂದು ಬಾಧ್ಯತೆಯನ್ನು ಅದು ನೆರವೇರಿಸುತ್ತೆ. ದೇವರು ನೇಮಿಸಿರುವಂತ ಒಂದು ಬಾಧ್ಯತೆಯನ್ನು ಅದು ನೆರವೇರಿಸುತ್ತೆ. ಅದು ಕೇಡಾಗಿರ್ಬೋದು, ಮೇಲು ಆಗಿರ್ಬೋದು. ಅಂದ್ರೆ ಕೇಡು ಮೇಲುಗಳೆರಡು ನಡೆಯುತ್ತೆ ದಿನದಲ್ಲಿ, ಖಂಡಿತವಾಗ್ಲೂ ನಡೆಯುತ್ತೆ. ಮೇಲೆ ಯಾವ ರೀತಿಗೆ ನಡೀತಿದೆಯಾ ಅಂತಿದ್ದೀರಾ? ಇವತ್ತು ನಾವು ಒಳ್ಳೆಯ ಗಾಳಿಯನ್ನು ತೆಗೆದುಕೊಂಡು ಈ ಸೃಷ್ಟಿಯಲ್ಲಿ ಸುರಕ್ಷಿತವಾಗಿ ಇಷ್ಟೊಂದು ಸ್ಪೀಡ್ ಆಗಿ ತಿರುಗುತ್ತಿರುವಂತ ಈ ಒಂದು ಭೂಮಿ ಮೇಲೆ ಸೂರ್ಯನಿಂದ ಬರುವಂತ ಎಂತೋ ಭಯಂಕರವಾದಂತ ಆ ಒಂದು ಉಷ್ಣತೆಯನ್ನ ಈ ಭೂಮಿ ಎನ್ನುವಂಥದ್ದು ಅದು ಅದು ಒಂದರ ಆಕರ್ಷಣೆಯ ಒಂದು ಕಾರ್ಯಗಳಲ್ಲಿ ಸೈನ್ಸ್ ನೋಡಿದ್ರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈ ಸೂರ್ಯನ ಮಗ್ಗಿಲಲ್ಲಿರುವಂತ ಎಷ್ಟೋ ಕೆಲವೊಂದು ಗ್ರಹಗಳನ್ನ ಆ ಸೂರ್ಯನಿಂದ ಬಂದಂತ ಒಂದು ಭಯಂಕರವಾದಂತ ಆ ಒಂದು ಕಿರಣಗಳು ಏನ್ ಮಾಡುತ್ತೆ ಅಂತಂದ್ರೆ ಆ ಒಂದು ಗ್ರಹಗಳನ್ನ ಹಾದು ಬರುತ್ತೆ. ಆದ್ರೆ ಭೂಮಿಯ ವಿಷಯದಲ್ಲಿ ಈ ಭೂಮಿಯನ್ನ ಹಾದು ಹೋಗಲ್ಲ. ಭೂಮಿಯನ್ನ ಹಾದು ಹೋಗಲ್ಲ. ಈ ಒಂದು ಓಝೋನ್ ಪದರ ಎನ್ನುವಂಥದ್ದು ಏನಿದೆಯೋ ಆದ್ರೂ 6 ಪದರಗಳಾಗಿ ಈ ಒಂದು ನಮ್ಮ ಭೂಮಿಯ ಹೊರಗಡೆ ಇರುವಂತದ್ದು ಕಾಣುತ್ತೆ. ಅಲ್ಲಿಗೆ ಗೊತ್ತಿದ್ದಂಗೆನೆ ಅವೆಲ್ಲವೂ ಕೂಡ ಅದು ಹರಿದು ಹೋಗುವಂತ ರೀತಿಯಲ್ಲಿ, ಅಂದ್ರೆ ಭೂಮಿಯನ್ನು ಅದು ದಾಟಿ ಹೋಗುವಂತ ರೀತಿಯಲ್ಲಿ ದೇವರು ಏರ್ಪಾಟ್ ಮಾಡಿದ್ದಾನೆ. ಅಂದ್ರೆ ಇದು ಒಳ್ಳೇದ ಮನುಷ್ಯನಿಗೆ? ಆ ದಿನದಲ್ಲಿ ನಡೆಯುವಂತ ಒಳ್ಳೇದು, ಆ ದಿನದಲ್ಲಿ ನಡೆಯುವಂತ ಒಳ್ಳೇದು. ಇವತ್ತು ಅಂದ್ರೆ ಇವತ್ತು ಭೂಮಿ ಮೇಲೆ ಮನುಷ್ಯನು ಸುಖವಾಗಿಯೂ ಇದ್ದಾನೆ, ಕೇಡಿನ ದಿನಗಳನ್ನು ಕೂಡ ನೋಡ್ತಾ ಇದ್ದೇನೆ. ಸಂಹಾರ ಎನ್ನುವಂಥದ್ದು ನಡೀತಾ ಇದೆ, ಒಳ್ಳೇದು ಎನ್ನುವಂಥದ್ದು ನಡೀತಾ ಇದೆ. ಅದು ಕೆಲವರ ಪಾಲಿಗೆ ಸಂಹಾರ, ಕೆಲವರ ಪಾಲಿಗೆ ಒಳ್ಳೇದು. ಅಂದ್ರೆ ಇವತ್ತು ನನಗೆ ಒಳ್ಳೇದಾದ ನಾಳೆ ಎನ್ನುವಂಥದ್ದು ನಾಳೆ ಒಳ್ಳೇದಾಗುತ್ತೋ ಇಲ್ವೋ ಗೊತ್ತಿಲ್ಲ. ಯಾಕಂದ್ರೆ ಈ ನಾಳಿನ ದಿನ ಯಾವ ರೀತಿಯಾಗಿದೆಯೋ ಗೊತ್ತಿಲ್ಲ. ಅಂದ್ರೆ ದೇವ್ರು ಯಾವುದರ ಮೂಲಕವಾಗಿ, ಯಾವ ಒಂದು ಆಲೋಚನೆ ಮೂಲಕವಾಗಿ ಇದನ್ನ ಮಾಡ್ತಾನೆ. ಇವತ್ತೇನೋ ನೀತಿವಂತರಾಗಿ ಬದುಕುವಂತವ್ರು ಅವರ ಕೆಲಸವನ್ನು ನೆರವೇರಿಸತಕ್ಕಲು ಇವತ್ತು ಡ್ಯಾಡಿ ಅವರು ಇದ್ದಾರೆ ಅನ್ಕೊಳ್ಳಿ, ಅವರು ಅವರ ಕೆಲಸವನ್ನು ನೆರವೇರಿಸತಕ್ಕಲು ಕೂಡ ದಿನಗಳು ಕೆಟ್ಟವುಗಳಾಗಿ ಅವರಿಗೆ ಬರದೆ ಒಳ್ಳೆ ದಿನಗಳಾಗಿ ಅವರಿಗೆ ಬಂದಿದೆ ಅಂದ್ರೆ ಏನರ್ಥ? ಭವಿಷ್ಯತ್ತನ್ನ ತಿಳಿದಿದ್ದಾನೆ ದೇವರು ಅಂತ ಅರ್ಥ ಇದೆ ಅಷ್ಟೇ. ದೇವರು ಭವಿಷ್ಯತ್ತನ್ನ ತಿಳಿದಿದ್ದಾನೆ. ಯಾರ ಪಾಲಿಗೆ ಯಾವ ದಿನವನ್ನ ಕೇಡಿನ ದಿನವನ್ನಾಗಿ ಮಾರ್ಪಡಿಸ್ಬೇಕೋ ಆ ಕೇಡನ್ನ ಒಪ್ಪಿಸಿದ್ದಾನೆ. ನೀನು ಇಂಥ ದಿನ ಇಂಥ ಮನುಷ್ಯನಿಗೆ ಕೇಡನ್ನ ಮಾಡ್ಬೇಕು ಎಂಬುದಾಗಿ ಆ ಒಂದು ಕೆಲಸಕ್ಕನುಸಾರವಾಗಿ ಆ ಒಂದು ದಿನ ಎನ್ನುವಂಥದ್ದು ಆ ದೇವರು ನೇಮಿಸಿರುವಂತ ಕೇಡನ್ನ ನೆರವೇರಿಸುತ್ತೆ. ದೇವ್ರು ಏನ್ ಕೇಳಿದ ಕೆಲಸವನ್ನು ನೆರವೇರಿಸಿದನೋ ಆ ಕೇಡನ್ನ ನೆರವೇರಿಸುತ್ತದು. ಪ್ರಪಂಚದಲ್ಲಿ ಯಾವನನ್ನೇ ಆಗಿರ್ಬೋದು, ಅದು ನೆರವೇರಿಸುವವರೆಗೂ ಬಿಡದಲ್ಲ. ಇದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಇಂಥ ಒಂದು ದಿನ ಇಷ್ಟು ಜನವನ್ನ ಸಾಯಿಸ್ಬೇಕು ಎಂಬುದಾಗಿ ದೇವರು ಏನು ಸಂಹಾರವನ್ನ ನೇಮಿಸಿದನೋ ಆ ರೀತಿಯಾಗಿ ಜನ ಎನ್ನುವಂಥದ್ದು, ಆ ದಿನ ಎನ್ನುವಂಥದ್ದು ನೋಡ್ತಿರುತ್ತೆ. ನಾನು ಎಷ್ಟು ಜನವನ್ನ ಇವತ್ತು ತಿನ್ಬೇಕು, ಎಷ್ಟು ಜನವನ್ನ ಇವತ್ತು ತಿನ್ಬೇಕು, ಎಷ್ಟು ಜನ ಇವತ್ತು ಭೂಮಿ ಮೇಲಿಂದ ನಾನು ತೆಗಿಬೇಕು ಎಂಬುದಾಗಿ ಆ ದಿನ ಎನ್ನುವಂಥದ್ದು ಅದು ಯೋಚನೆ ಮಾಡಿಕೊಳ್ಳುತ್ತೆ. ಆ ದಿನ ಎನ್ನುವಂಥದ್ದು ಚಿಂತಿಸಿಕೊಳ್ಳುತ್ತೆ. ದೇವ್ರು ನನಗೆ ಇವತ್ತಿನ ದಿನ ಈ ಒಂದು ಪ್ರಪಂಚದಲ್ಲಿ ಎಷ್ಟು ಜನವನ್ನ ತೆಗಿಬೇಕು ಎಂಬುದಾಗಿ ಅದು ಮೊದಲೇ ಆಲೋಚನೆ ಮಾಡಿ ಅದೇ ಚಿಂತಿಸಿಕೊಂಡು ದೇವರು ಎಷ್ಟು ಜನವನ್ನ ಇವತ್ತು ನೇಮಕ ಮಾಡಿದರೆ ಅಷ್ಟು ಜನವನ್ನ ತೆಗೆದಾಕುತ್ತೆ. ಅದು ಯುದ್ಧವೇ ಆಗಿರ್ಬೋದು, ಬಿರುಗಾಳಿ ಆಗಿರ್ಬೋದು, ಭೂಕಂಪವೇ ಆಗಿರ್ಬೋದು, ಬರಗಾಲವೇ ಆಗಿರ್ಬೋದು, ಪ್ರಳಯವೇ ಆಗಿರ್ಬೋದು, ರೋಗವೇ ಆಗಿರ್ಬೋದು, ಬಾಂಬೆ ಆಗಿರ್ಬೋದು. ಇವತ್ತು ಎಷ್ಟೋ ಜನ ಬಾಂಬ್ಗಳನ್ನ ಹಾಕಿ ಆಗಿದ್ದಾರೆ.
ಮಹಾಯುದ್ಧಗಳು ನಡೆದಂತ ಸಮಯದಲ್ಲಿ, ಒಂದನೇ ಮಹಾಯುದ್ಧ, ಎರಡನೇ ಮಹಾಯುದ್ಧ ನಡೆದಂತ ಸಮಯಗಳಲ್ಲಿ ಎಷ್ಟು ಜನರ ಒಂದು ಪ್ರಾಣ ಹಾನಿ ಎನ್ನುವಂಥದ್ದಾಗಿದೆ ಈ ಒಂದು ಭೂಮಿ ಮೇಲೆ. ಕೇಡುಗಳಲ್ವಾ ಇವು? ಖಂಡಿತವಾಗ್ಲೂ ಇವೆಲ್ಲವೂ ಕೇಡುಗಳೇ. ಅಂದ್ರೆ ದೇವರು ಇಂಥ ಒಂದು ಕೇಡಿನ ದಿನಗಳನ್ನ ಇಟ್ಟಿದ್ದಾನ, ಕೇಡಿನ ದಿನಗಳನ್ನ ಇಟ್ಟಿದ್ದಾನೆ ಎನ್ನುವಂಥದ್ದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಆ ಒಂದು ದಿನಗಳಿಗೆ ದೇವರು ಅಧಿಕಾರವನ್ನ ಕೊಟ್ಟುಬಿಟ್ಟಿದ್ದಾನೆ. ನೀನು ಇಂಥ ಒಂದು ಸಮಯದಲ್ಲಿ, ಅಂದ್ರೆ ಇಂಥ ಒಂದು ದಿನ, ದಿನವೇ, ಈ ಒಂದು ದಿನಕ್ಕೆ ಏನ್ ಹೇಳ್ತಾನೆ, ನೀನ್ ಈ ಮಾರ್ಗದ ಮೂಲಕವಾಗಿ ಭೂಮಿ ಮೇಲೆ ಜನವನ್ನ ತೆಗೆದುಹಾಕೆಂಬುದಾಗಿ. ಆದ್ರಿಂದಲೇ ಇವತ್ತು ಭಯಂಕರವಾದಂತಹ ರೀತಿಯಲ್ಲಿ ಸಾಯ್ತಾ ಇದ್ದೇನೆ ಮನುಷ್ಯರು. ಯಾವುದೇ ರೂಪ ಆಗಿರ್ಬೋದು, ರೋಗ ಆಗಿರ್ಬೋದು, ಬಾಧೆ ಆಗಿರ್ಬೋದು, ಕೊಲೆ ಆಗಿರ್ಬೋದು, ಆಕ್ಸಿಡೆಂಟ್ ಆಗಿರ್ಬೋದು, ಯಾವುದೊಂದ್ರ ಮೂಲಕವಾಗಿ ನಿರ್ನಾಮವಾಗಿ ಹೋಗ್ತಾರೆ. ಅಂದ್ರೆ ಇದ್ರೇನರ್ಥ? ದೇವರು ತನಗೆ ಒಪ್ಪಿಸಿರುವಂತ ಒಂದು ಕೆಲಸವನ್ನ ದಿನ ಎನ್ನುವಂಥದ್ದು ಚಾಚು ತಪ್ಪದೆ ನೆರವೇರಿಸುತ್ತಾ ಇದೆ, ನೆರವೇರಿಸುತ್ತೆ ಮುಂದೆನೂ ಕೂಡ. ಇದರಲ್ಲಿ ಎರಡು ಮಾತಿಲ್ಲ. ಆದ್ರಿಂದಲೇನೆ ಅದರಂತೆ ನಡ್ಕೊಂಡು ಹೋಗ್ತಾ ಇದೆ. ಇದು ಯಾರನ್ನು ಕೂಡ ನಿಲ್ಸೋದಕ್ಕಾಗಲ್ಲ, ಯಾರು ಕೂಡ ನಿಲ್ಸೋದಕ್ ಸಾಧ್ಯ ಇಲ್ವೇ ಇಲ್ಲ. ಇವತ್ತು ನನಗೆ ನಾಳೆ ಏನೋ ಕೇಡಾಗ್ಬೇಕು ಅಂದ್ರೆ ಅದನ್ನ ನಿಲ್ಸೋದಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಯಾಕೆ? ದೇವರು ಏನೋ ಭವಿಷ್ಯತ್ತನ್ನ ಕಂಡಿದ್ದೇನೆ. ನಾನ್ ನಾಳೆ ದಿನ ಯಾವ ರೀತಿಯಾಗಿ ಬದುಕ್ತೀನೋ ಅದು ದೇವರಿಗೆ ಗೊತ್ತಿದೆ. ಆಗಿರುವಂತ ಕಾರಣವೇ ಅವನು ಇಂಥ ದಿನದವರೆಗೂ ನೀತಿವಂತನಾಗಿ ಬದುಕ್ತಾನೆ. ಅಂತ ದಿನವರೆಗೂ ಏನನ್ನು ಕೇಡನ್ನ ಮಾಡಬೇಡ. ಆತನ ಇಂಥ ದಿನ ಅವನು ಕ್ರೂರನಾಗಿ ಮಾರ್ಪಡ್ತಾನೆ. ಆವತ್ತಿನ ದಿನವೇ ನೀನು ಆತನನ್ನು ಅಂತ್ಯ ಮಾಡು ಎಂಬುದಾಗಿ ದೇವರು ಹೇಳಿರ್ತಾನೆ. ಚೆನ್ನಾಗಿ ಇದನ್ನ ಗಮನಿಸ್ಬೇಕು. ಕೆಲವರು ಏನೋ ಮೋಸ ಮಾಡ್ಕೊಂಡ್ ಬರುವಂತವ್ರು ಯಾಕೆ ಅವ್ರು ಭಯಂಕರವಾದಂತ ರೀತಿಯಲ್ಲಿ ಹಾಳಾಗೋಗುವಂಥದ್ದು, ಭಯಂಕರವಾದಂತ ರೀತಿಯಲ್ಲಿ ಸಾಯುವಂಥದ್ದು. ಒಬ್ಬ ಸದ್ದಾಮ್ ಆಗಿರ್ಬೋದು, ಒಬ್ಬ ಹಿಟ್ಲರ್ ಆಗಿರ್ಬೋದು, ಭಯಂಕರವಾದಂತ ಕೇಡುಗಳನ್ನ ಮಾಡಿ ಅವ್ರು ಯಾವ ರೀತಿಯಾಗಿ ಕೇಡಿಗೆ ಬಲಿಯಾಗಿದ್ದಾರೆ ಒಂದು ಸಾರಿ ಆಲೋಚನೆ ಮಾಡಿ. ಆದರೆ ಪ್ರತಿಯೊಂದು ದಿನಗಳ ಹಿಂದೆ ದೇವರ ಒಂದು ಪ್ರಣಾಳಿಕೆ ಇದೆ ಎನ್ನುವಂಥದ್ದನ್ನ ಯಾವ ಮನುಷ್ಯನು ಕೂಡ ಮರೆತು ಹೋಗಬಾರದು. ಇದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಜ್ಞಾನೋಕ್ತಿಗಳು 27:1 ಓದಿ. ಜ್ಞಾನೋಕ್ತಿಗಳು 27:1. ಆ ಏನಾಗುತ್ತೋ ತಿಳಿಯೋದು ಎಂಬುದಾಗಿದೆ. ಅಂದ್ರೆ ಒಂದು ದಿನಗಳು ಏನಾಗುತ್ತೋ ಗೊತ್ತಿಲ್ಲ ಮನುಷ್ಯನಿಗೆ, ಗೊತ್ತಿಲ್ಲ. ನಾಳೆ ಎಂದು ಕೊಚ್ಚಿಕೊಳ್ಳಬೇಡ. ಒಂದು ದಿನಗಳೊಳಗೆ ಏನಾಗುವುದು ಅದು ನಿನಗೆ ತಿಳಿಯದು. ಏನಾಗುತ್ತೆ ಎನ್ನುವಂತ ವಿಚಾರ ಯಾವ ಮನುಷ್ಯನಿಗೂ ಕೂಡ ಗೊತ್ತಿಲ್ಲ. ನಾಳೆ ಎನ್ನುವಂತ ದಿನದಲ್ಲಿ, ನಿನ್ನ ಜೀವಿತದಲ್ಲಿ ನಾಳೆ ಎನ್ನುವಂತ ದಿನಕ್ಕೆ ದೇವರು ಮೇಲನ್ನ ಮಾಡುವ ಎಂಬುದಾಗಿ ನೇಮಿಸಿದಾನ, ಕೇಡನ್ನ ಮಾಡುವ ಎಂಬುದಾಗಿ ನೇಮಿಸಿದಾನ. ಅದು ಮನುಷ್ಯನಿಗೆ ಗೊತ್ತಿಲ್ಲದಂತ ಒಂದು ಕಾರ್ಯ ಅದು. ಇಲ್ಲೇನಾದ್ರೂ ದಿನಕ್ಕೆ ನಷ್ಟವಿದೆಯಾ? ದಿನಕ್ಕೆ ಏನಾದ್ರೂ ತಪ್ಪಿದ್ಯಾ? ದಿನಕ್ಕೆ ಏನಾದ್ರೂ ಹಾನಿ ಇದೆಯಾ? ದಿನಕ್ಕೆ ಯಾವ ಹಾನಿ ಇಲ್ಲ, ದಿನಕ್ಕೆ ಯಾವ ನಷ್ಟವಿಲ್ಲ. ಯಾಕೆ? ಅದಕ್ಕೆ ಲಾಭ. ಏನಕ್ಕೆ ಲಾಭ? ದೇವರು ಆ ದಿನಕ್ಕೆ ಹೇಳಿರುವಂತ ಆ ಕೆಲಸವನ್ನ ಆ ದಿನ ಎನ್ನುವಂಥದ್ದು ನೆರವೇರಿಸ್ತಾ ಇದೆ. ಅಂದ್ರೆ ದೇವರ ಆಶೀರ್ವಾದಕ್ಕೆ ಆ ಒಂದು ದಿನ ಪಾತ್ರವಾಗ್ತಾ ಇದೆ. ಆದರೆ ಆ ದಿನ ಎನ್ನುವಂಥದ್ದು ಕೆಟ್ಟದಾಗಿ, ಒಂದು ಕೇಡಾಗಿ ಪರಿಣಮಿಸುವಂಥದ್ದು ಮನುಷ್ಯನಿಗೆ, ಅಂದ್ರೆ ನಮಗೆ ಇದನ್ನ ಬಿಟ್ರೆ ಪ್ರಕೃತಿಗೆ ಏನೋ ಆ ಒಂದು ದಿನಕ್ಕೆ ಏನೋ ಒಂದು ನಷ್ಟ ಆಗುತ್ತೆ ಎನ್ನುವಂಥದ್ದು ಮಾತ್ರ ಸುಳ್ಳು. ಪ್ರತಿದಿನ ಒಂದು ಪ್ರಕೃತಿ ತಿರುಗ್ತಾ ಇದೆ. ನಾವೆಲ್ಲರೂ ಕೂಡ ಬದುಕ್ತಾ ಇದ್ದೀವಿ. ಈ ಪ್ರಕೃತಿ ಇಲ್ದಲೇ ನಾವು ಬದುಕೋದಕ್ಕೆ ಸಾಧ್ಯ ಇಲ್ಲ. ಸೂರ್ಯನು ಮೂಡ್ತಾ ಇದ್ದಾನೆ, ಬೆಳೆ ಎನ್ನುವಂಥದ್ದು ಬರ್ತಾ ಇದೆ. ಇಲ್ಲೆಲ್ಲವೂ ಕೂಡ ಪ್ರಕೃತಿ ಯಥಾ ಪ್ರಕಾರ ನಡ್ಕೊಂಡು ಹೋಗ್ತಾ ಇದೆ. ಅಂದ್ರೆ ಇದರಲ್ಲಿ ಒಳ್ಳೇದು ಇದೆ, ಕೆಟ್ಟದ್ದು ಇದೆ. ಇವೆಲ್ಲ ಒಳ್ಳೆವುಗಳ ಜೊತೆಯಲ್ಲಿ ನಾವೇನೋ ಸಂತೋಷವಾಗಿ ಇದೀವಿ ಅನ್ನುವಂಥ ಸಮಯದಲ್ಲಿ ಪಟ್ಟಂತ ಪ್ರಾಣ ಹೋಗುತ್ತೆ. ಪಟ್ಟಂತ ಯಾವುದೋ ಒಂದು ಹಾರ್ಟ್ ಅಟ್ಯಾಕ್ ಆಗುತ್ತೆ, ಏನೋ ಒಂದು ಆಗುತ್ತೆ. ಅಂದ್ರೆ ಕೇಡು ಎನ್ನುವಂಥದ್ದು ಬಂತ. ಆ ದಿನದಲ್ಲಿ ದೇವರು ಎಷ್ಟು ಜನವನ್ನ ನೇಮಕ ಮಾಡಿದನೋ ಅಷ್ಟು ಜನವನ್ನ ಅದು ತೆಗೆಯುತ್ತೆ. ಯಾವುದೇ ಒಂದು ಮೂಲಕವಾಗಿ, ಯಾವುದೋ ಒಂದು ದಾರಿ ಮಾರ್ಗಗಳ ಮೂಲಕವಾಗಿ ತೆಗೆಯುತ್ತೆ ಎನ್ನುವಂಥದ್ದನ್ನ ಸ್ಪಷ್ಟವಾಗಿ ಇಲ್ಲಿ ಅರ್ಥ ಮಾಡಿಕೊಳ್ಬೇಕು. ಅಂದ್ರೆ ಈ ಒಂದು ಪ್ರಕೃತಿಯ ಸಾರವನ್ನು ಅನುಭವಿಸುವವರನ್ನ, ಅದರಿಂದ ಬರುವಂತ ಕೇಡವನ್ನ ಆಲೋಚನೆ ಮಾಡ್ತಾ ಇಲ್ಲ, ಪ್ರಕೃತಿ ಸಾರವನ್ನ ಆಲೋಚನೆ ತೆಗೆದುಕೊಳ್ತಾ ಇದೀವಿ. ಪ್ರಕೃತಿಯಲ್ಲಿ ಇರುವಂತ ಪ್ರತಿಯೊಂದು ಸುಖಗಳನ್ನು ಅನುಭವಿಸ್ತಾ ಇದೀವಿ. ಪ್ರಕೃತಿ ಸಾರವನ್ನ ನಾವು ತಿಂದು ತೇಗ್ತಾ ಇದ್ವಿ. ಆದ್ರೆ ಆ ಪ್ರಕೃತಿ ಸಾರವನ್ನ ಕೊಡುವಂತ, ಒಳ್ಳೆದನ್ನ ಕೊಡುವಂತ ಈ ಒಂದು ಪ್ರಕೃತಿಯೇ, ಈ ಪ್ರಕೃತಿಯಿಂದಲೇ ಕೇಡು ಬರುತ್ತೆ, ಆ ಪ್ರಕೃತಿಯ ಕೇಡನ್ನ ಮಾಡುತ್ತೆ ಎನ್ನುವಂತ ವಿಚಾರ ಮನುಷ್ಯನು ಇವತ್ತು ಅರ್ಥ ಮಾಡಿಕೊಳ್ತಾ ಇಲ್ಲ. ಈ ಭೂಮಿ ಇವತ್ತು ಒಂದು ನಾಶವಾಗಿ ಹೋಗುವಂತ ದೊಡ್ಡ ಕೆಲಸವಾ? ದೊಡ್ಡ ಕೆಲಸ ಅಲ್ಲವೇ ಅಲ್ಲ. ಎಷ್ಟೊತ್ತು ಬೇಕು ದೇವರಿಗೆ? ಕ್ಷಣ ಮಾತ್ರದಲ್ಲಿ ಈ ವಿಶ್ವವನ್ನ ನಾಶ ಮಾಡಬಲ್ಲ ದೇವರು. ಈ ಭೂಮಿಯನ್ನ ಮಾತ್ರ ಅಲ್ಲ,
ಇಡೀ ವಿಶ್ವವನ್ನೇ ನಾಶ ಮಾಡಬಲ್ಲ ದೇವರು. ಆದ್ರೆ ಏನಕ್ಕೋಸ್ಕರ ಬಿಟ್ಟಿದ್ದಾನೆ? ದೇವ್ರು ಏನಕ್ಕೋಸ್ಕರ ಬಿಟ್ಟಿದ್ದಾನೆ? ಒಂದ್ಸಾರಿ ಆಲೋಚನೆ ಮಾಡಿ. ಅಂತ ಮಹಾಶಕ್ತನಾಗಿರುವಂತ ದೇವರು ಇವೆಲ್ಲವನ್ನ ಇಲ್ಲದೆ ಇರುವಂತ ಕಾರ್ಯಗಳನ್ನ ಇದ್ದದ್ದಾಗಿ ಸೃಷ್ಟಿ ಮಾಡಿರುವಂತ ದೇವರು ಇರುವಂತದನ್ನ ನಾಶ ಮಾಡುವಂತದ್ದು ದೊಡ್ಡ ಕೆಲಸವಾ? ದೊಡ್ಡ ಕೆಲಸವಾ? ಏನಕ್ಕೋಸ್ಕರ ಮಾಡಿಲ್ಲ? ಏನಕ್ಕೋಸ್ಕರ ಮಾಡಿಲ್ಲ? ಯಾರೋ ಮಾರ್ಪಡ್ತಾ ಇದ್ದಾರೆ ಅಂತ ಹೇಳಿ ಎದುರು ನೋಡ್ತಾ ಇದ್ದಾನೆ. ಯಾರ್ದೋ ಮೇಲೆ ಆತನಿಗೆ ನಂಬಿಕೆ ಎನ್ನುವಂಥದ್ದಿದೆ. ಯಾರಿಗೋಸ್ಕರವೋ ಆತನ ಎದುರು ನೋಡ್ತಾ ಇದ್ದಾನೆ. ಆಗಿರುವಂತ ಕಾರಣವೇ ಆತನು ಕೆಲವೊಬ್ಬರ ಜೀವಿತಗಳಲ್ಲಿ ದಿಢೀರನೆ ಕೇಡು ಬರದಂತ ರೀತಿಯಲ್ಲಿ ಕಾಪಾಡಿಕೊಂಡು ಹೋಗ್ತಾ ಇದ್ದಾನೆ. ಇವತ್ತು ಆ ದಿನದಲ್ಲಿ ದೇವರು ದಿನಕ್ಕೆ ನೇಮಿಸಿರುವಂತ ಕೆಲಸಕ್ಕನುಸಾರವಾಗಿ ಆ ದಿನ ಎನ್ನುವಂಥದ್ದು ನಮ್ಗಿನ್ನೂ ಕೇಡನ್ನ ಮಾಡಿಲ್ಲ ಅಂತಂದ್ರೆ ದೇವರು ನಮ್ಮ ದಿನದಲ್ಲಿ ಆ ಕೇಡನ್ನ ನೇಮಿಸಿಲ್ಲ. ಚೆನ್ನಾಗಿ ಗಮನಿಸಿ. ಇಷ್ಟ ದಿನವರೆಗೂ ನಾವು ಸುಖವಾಗಿ ಬಂದಿದ್ದೀವಿ ಅಂತ ಅಂದ್ರೆ ನಮ್ಮ ದಿನಗಳಿಗೆ, ನಮ್ಮ ಒಂದು ಜೀವಿತ ಕಾಲದ ದಿನಗಳಿಗೆ ಏನಿದೆಯೋ ಆ ದಿನಗಳಿಗೆ ಇನ್ನು ಕೇಡನ್ನ ಮಾಡು ಎಂಬುದಾಗಿ ದೇವರು ಹೇಳಿಲ್ಲ. ಅದಕ್ಕೋಸ್ಕರವೇ ಆ ದಿನಗಳು ಕೇಡನ್ನ ಮಾಡಿಲ್ಲ. ಒಂದ್ ವೇಳೆ ಹೇಳಿದ್ನ ಮಾಡಿರ್ತಿದ್ದ, ದಿನಗಳು ಎನ್ನುವಂಥದ್ದು ಮಾಡಿರ್ತಿತ್ತು. ಅದು ನಾವು ಸುಖವಾಗಿ ಇನ್ನು ಭೂಮಿ ಮೇಲೆ ಇದ್ದೀವಿ ಅಂದ್ರೆ ಏನರ್ಥ? ಕೇಡು ಎನ್ನುವಂಥದ್ದು ನಮಗೆ ನಡೆದಿಲ್ಲ ಎನ್ನುವಂಥದ್ದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಅಂದ್ರೆ ದಿನ ಎನ್ನುವಂಥದ್ದು ದೇವರಿಗೆ ನಮ್ಮ ಬಗ್ಗೆ ಒಳ್ಳೇದನ್ನ ಹೇಳ್ಬೇಕು. ದಿನ ಎನ್ನುವಂಥದ್ದು ದೇವ್ರಿಗೆ ಹೋಗಿ ನಮ್ಮ ವಿಷಯದಲ್ಲಿ ಕೆಟ್ಟ ಒಂದು ಕಾರ್ಯವನ್ನ ಹೇಳ್ಬಾರ್ದು. ಸ್ವಾಮಿ, ಈತನಿಗೆ ಎಷ್ಟೋ ದಿನ ಇದನ್ನ ನಡ್ಸ್ಕೊಂಡೇ ಬರ್ತಾ ಇದ್ದೀನಿ, ನೀನ್ ಹೇಳಿರುವಂತ ಕೆಲಸಕ್ಕನುಸಾರವಾಗಿ ಈತನ ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ, ಈತನಲ್ಲಿ ಏನು ಮಾರ್ಪಾಟಿಲ್ಲ ಎಂಬುದಾಗಿ ಕಂಪ್ಲೇಂಟ್ ಅನ್ನ ಹೇಳ್ಬಾರ್ದು. ಒಂದ್ ವೇಳೆ ಆ ರೀತಿಯಾಗಿ ಕಂಪ್ಲೇಂಟ್ ಅನ್ನು ಹೇಳ್ತು ಅಂದ್ಕೊಳ್ಳಿ, ದೇವ್ರ ಏನ್ ಮಾಡ್ತಾನೆ? ಹರೈ ಎಂಬುದಾಗಿ ಹೇಳ್ತಾನೆ. ನಾಶ ಮಾಡು ಎಂಬುದಾಗಿ ದಿನಕ್ಕೆ ಲೆಕ್ಕವನ್ನು ಒಪ್ಪಿಸ್ತಾನೆ. ಆ ರೀತಿಯಾಗಿ ಒಪ್ಪಿಸ್ತಾನೆ. ದಿನ ಎನ್ನುವಂಥದ್ದು ಏನ್ ಮಾಡುತ್ತೆ? ಕೈ ಕೊಟ್ಕೊಂಡು ಕುಳಿತುಕೊಳ್ಳುತ್ತೆ ಅಂದ್ಕೊಂಡಿದ್ದೀರಾ? ಖಂಡಿತವಾಗ್ಲೂ ಇಲ್ಲ. ಖಂಡಿತವಾಗ್ಲೂ ಇಲ್ಲ. ಇಸ್ರಾಯೇಲರ ಕಾಲದಲ್ಲಿ ನೋಡುವಂತ ಸಮಯದಲ್ಲಿ ಆ ಫಿಲಿಸ್ಟಿ ಜನಾಂಗವನ್ನ ಒಬ್ಬನೇ ಒಬ್ಬ ದೇವದೂತನು ಒಂದು ರಾತ್ರಿಯಲ್ಲಿ 1,85,000 ಜನವನ್ನ ಹತ ಮಾಡ್ತಾನೆ. ಅಂದ್ರೆ ಅಂತ ಒಂದು ಕೇಡಿನ ದಿನವಾದು. ಒಂದ್ಸರಿ ಆಲೋಚನೆ ಮಾಡಿ. ಅಂತ ಒಂದು ಕೇಡಿನ ದಿನವಾದು. ಅಂತ ಒಂದು ಕೇಡಿನ ದಿನ ಅದು. ಒಂದೇ ದಿನದಲ್ಲಿ, ಒಂದು ರಾತ್ರಿಯಲ್ಲಿ 1,85,000 ಜನ ಹತ ಮಾಡ್ತಾನೆ ಒಬ್ಬ ದೂತನು ಅಂತಂದ್ರೆ ಅಂತ ಕೇಡು ನಡೆಯುತ್ತೆ ಅಂತಂದ್ರೆ ಆ ದಿನಕ್ಕೆ ದೇವರು ಅಂತ ಕೇಡನ್ನ ನೇಮಿಸಿದ್ದಾನ? ಅಂತ ಕೇಡಿನ ನೇಮಿಸಿದ್ದಾನ? ಆ ದಿನಕ್ಕೆ ಅಂತ ಕೇಡಿನ ಕೆಲಸವನ್ನ ನೇಮಿಸಿದ್ದಾನೆ. ಆದ್ರಿಂದಲೇ ಅವತ್ತು ಅದು ನಡೆದೋಗಿದೆ. ಅದನ್ನ ಯಾರು ತಪ್ಪಿಸೋದಕ್ಕಾಗಲ್ಲ. ಯಾರು ಕೂಡ ತಪ್ಪಿಸೋದಕ್ಕಾಗಲ್ಲ. ಇವತ್ತು ಈ ಒಂದು ಪ್ರಕೃತಿ ಎನ್ನುವಂಥದ್ದು, ಈ ನೆಲ ಎನ್ನುವಂಥದ್ದು ದೇವರಿಗೆ ನಮ್ಮ ಬಗ್ಗೆ ಒಳ್ಳೆಯ ಸಾಕ್ಷಿನ ಹೇಳಿದ್ರೆ ಮಾತ್ರವೇ ಸಾಧ್ಯ ನಾವು ಉಳ್ಕೊಳ್ಳೋದಕ್ಕೆ. ನಮಗೆ ಒಳ್ಳೆ ಕಾಲಗಳು ಬರಬೇಕು ಅಂದ್ರೆ, ಇಲ್ಲಾಂದ್ರೆ ಬರೋದಕ್ಕೆ ಸಾಧ್ಯವಿಲ್ಲ. ಕಾಲಚಕ್ರಕ್ಕೆ ದೇವ್ರ ಏನ್ ಮಾಡಿದ್ದಾನೆ? ಕೆಲಸವನ್ನ ನೇಮಿಸಿದ. ಪದಾರ್ಥವನ್ನ ಉಂಟು ಮಾಡಿದ್ದಾನೆ, ಸೂರ್ಯ ಚಂದ್ರನ ಉಂಟು ಮಾಡಿದ್ದಾನೆ, ಇವೆಲ್ಲವನ್ನು ಉಂಟು ಮಾಡಿ ಕಾಲಗಳು ತಿರುಗ್ಲಿ ಎಂಬುದಾಗಿ ಹೇಳಿದ್ದಾನೆ. ಅಲ್ಲಿ ಆ ಒಂದು ಕಾಲಚಕ್ರಕ್ಕೆ ಕೆಲಸವನ್ನ ನೇಮಿಸಿದ್ದಾನೆ. ಇಂತಿಂತ ಕೆಲಸವನ್ನ ನಡೆಸಬೇಕು ಎಂಬುದಾಗಿ ಆತನ ಹೇಳಿದ್ದಾನೆ. ಇಂತಿಂತ ಕೆಲಸವನ್ನ ನಡೆಸಬೇಕು ಎಂಬುದಾಗಿ ಹೇಳಿದ್ದಾನೆ. ಅದಕ್ಕೆ ಯೇಸು ಕ್ರಿಸ್ತನು ಹೇಳ್ತಾನೆ, ಆವತ್ತಿನ ಕೇಡು ಆವತ್ತಿಗೆ ಸಾಕು, ಆವತ್ತಿನ ಕಾಟ ಆವತ್ತಿಗೆ ಸಾಕು. ಅಂದ್ರೆ ಆವತ್ತಿನ ಕೇಡು ಎಂಬುದಾಗಿ ಇದೆ ಅಂದ್ರೆ, ಆವತ್ತಿನ ಒಂದು ಕಾಟ ಎಂಬುದಾಗಿ ಇದೆ ಅಂತಂದ್ರೆ, ಆವತ್ತಿಗೆ ದಿನಕ್ಕೆ ಕಾಟ ಎನ್ನುವಂಥದ್ದು, ಕೇಡು ಎನ್ನುವಂಥದ್ದು ಇದೆಯಾ? ಇದೆ. ಅದು ದಿನದ ಪಾಲಿಗೆ ಅಲ್ಲ, ದಿನಕ್ಕಲ್ಲ, ಅದು ನಮಗೆ ನಮಗೆ ಕೇಡು ಎನ್ನುವಂಥದ್ದಿದೆ. ದಿನದಲ್ಲಿ ಕೇಡು ಎನ್ನುವಂಥದ್ದಿದೆ ಎನ್ನುವಂಥದ್ದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಯಾರಿಗೆ ಯಾವ ದಿನ ಕೇಡಿನ ದಿನವಾಗಿ ಎದುರು ಬರುತ್ತೋ ಅದಕ್ಕೆ ಮನುಷ್ಯನು ಭಯಪಡಬೇಕು. ಭಯಂಕರವಾಗಿ ಆತನು ಭಯಪಟ್ಟು ಬದಲಾಗಬೇಕು ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಈ ರೀತಿಯಾದಂತಹ ದಿನಗಳಲ್ಲೇನೆ ಒಂದು ಭಯಂಕರವಾದಂತ ದಿನ ಇದೆ. ಭಯಂಕರವಾದಂತ ದಿನಗಳಿದೆ. ಭಯಂಕರವಾದಂತ ಒಂದು ದಿನ ಇದೆ. ಅದು ಕೂಡ ದಿನವೇ. ಅದು ಕೂಡ ದೇವರಿಂದ ಬಾಧ್ಯತೆಯನ್ನು ಹೊಂದಿರುವಂತ ದಿನವೇ. ಎಂತ ಭಯಂಕರವಾದಂತ ದಿನವೋ ಆ ದಿನ, ಎಂತ ಭಯಂಕರವಾದಂತ ದಿನವೋ ಒಂದು ಸಾರಿ 2 ಪೇತ್ರ 3:7 ಗಮನಿಸಿ. 10ನೇ ವಚನ. ಆದರೂ ಕರ್ತನ ದಿನವು ಕಳ್ಳನು ಬರುವಂತೆ ಬರುತ್ತದೆ. ಆ ದಿನದಲ್ಲಿ ಆಕಾಶ ಮಂಡಲವು ಮಹಾಘೋಷದಿಂದ ಇಲ್ಲದೆ ಹೋಗುವುದು. ಆ ದಿನದಲ್ಲಿ ಅಂದ್ರೆ ಆ ದಿನದಲ್ಲಿ ಕೇಡು ನಡೆಯುತ್ತಾ? ಆ ದಿನದಲ್ಲಿ ಕೇಡು ನಡೆಯುತ್ತೆ. ಭಯಂಕರವಾದಂತ ದಿನವು. ಮನುಷ್ಯನ್ ಯಾವತ್ತು ಕಂಡು ಕೇಳರಿಯದಂತ ದಿನ ಅದು. ಮನುಷ್ಯನು ಊಹೆ ಮಾಡದಂತ ಒಂದು ಭಯಂಕರವಾದಂತ ದುರ್ದಿನ ಅದು. ಆ ದಿನದಲ್ಲಿ ಏನಾಗುತ್ತಂತೆ? ಚೆನ್ನಾಗಿ ಗಮನಿಸಿ. ಇಲ್ಲಿ ಕರ್ತನ ದಿನವು ಕಳ್ಳನು ಬರುವಂತೆ ಬರುತ್ತದೆ. ಆ ದಿನದಲ್ಲಿ ಆಕಾಶ ಮಂಡಲವು ಮಹಾಘೋಷದಿಂದ ಇಲ್ಲದೆ ಹೋಗುವುದು. ಆ ದಿನದಲ್ಲಿ ಆಕಾಶ ಮಂಡಲವು ಮಹಾಘೋಷದಿಂದ ಇಲ್ಲದೆ ಹೋಗುತ್ತಂತೆ.
ಭೂಮಿಯಿಂದ ಆಕಾಶಕ್ಕೆ ಇರುವಂತ ಎಂತೋ ಲೈಟ್ ಇಯರ್ಗಳಿದೆ. ಅಂತ ದೊಡ್ಡ ಆಕಾಶ ಎನ್ನುವಂಥದ್ದು ಆ ದಿನದಲ್ಲಿ ಕೇಡು ನಡೆಯುತ್ತೆ. ಆ ಆಕಾಶಕ್ಕೆ ಆ ದಿನದಲ್ಲಿ ಕೇಡು ನಡೆಯುತ್ತೆ. ಅಂದ್ರೆ ಇಂಥ ಭಯಂಕರವಾದಂತ ದಿನ ಇದೆಯಾ? ಭಯಂಕರವಾದಂತ ದಿನ ಇದೆ ಎನ್ನುವಂಥದ್ದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಇಂಥ ಒಂದು ಭಯಂಕರವಾದಂತ ದಿನವಿರುವಂತ ಕಾರಣವೇ ದೇವರು ಆ ದಿನಕ್ಕೆ ಭೂಮಿ ಆಕಾಶಗಳನ್ನ ನಾಶ ಮಾಡು ಎಂಬುದಾಗಿ ಕೇಡನ್ನ ಒಪ್ಪಿಸಿರುವಂತ ಆ ಒಂದು ಕಾರ್ಯ ಇರುವಂತ ಕಾರಣವೇ ದೇವರು ಮಾತನಾಡುತ್ತಾ ಏನ್ ಹೇಳ್ತಾ ಇದ್ದಾನೋ ಒಂದ್ಸರಿ ಎಫೆಸದವರೆಗೆ 5ನೇ ಅಧ್ಯಾಯ 16ನೇ ವಚನವನ್ನ ಗಮನಿಸಿ. ದಿನಗಳು ಕೆಟ್ಟವುಗಳಾಗಿವೆ. ಈ ದಿನಗಳು ಕೆಟ್ಟವುಗಳ ಆಲೋಚನೆ ಮಾಡಿ. ದಿನಗಳು ಕೆಟ್ಟವುಗಳಂತೆ. ಯಾಕೆ ಈ ದಿನಗಳು ಕೆಟ್ಟವುಗಳು? ಯಾಕೆ ಈ ದಿನಗಳು ಕೆಟ್ಟವುಗಳಾಗಿವೆ? ಮತ್ತೆ ಆ ದಿನಗಳು ಕೆಟ್ಟವುಗಳಲ್ವಾ? ಹಿಂದಿನ ಕಾಲದಲ್ಲಿ ಇದ್ದಂತ ದಿನಗಳು ಕೆಟ್ಟವುಗಳಲ್ವಾ? ಅಂದರೆ ಭಯಂಕರವಾದಂತ ರೀತಿಯಲ್ಲಿ ಪಾಪ ಎನ್ನುವಂಥದ್ದು ಇವತ್ತು ಹೆಚ್ಚಾಗಿ ಹೋಗಿದೆ. ಭಯಂಕರವಾದಂತ ರೀತಿಯಲ್ಲಿ ಪಾಪ ಎನ್ನುವಂಥದ್ದು ಹೆಚ್ಚಾಗಿ ಹೋಗಿದೆ. ಅಂದ್ರೆ ಇವತ್ತು ನಮ್ಮ ಒಂದು ಭಾರತ ದೇಶವನ್ನು ಹೊರತುಪಡಿಸಿ ಬೇರೆ ಒಂದು ಫಾರಿನ್ ಗಳಿಗೆ ಹೋದ್ರೆ ಅಲ್ಲಿ ಯಾವ ರೀತಿಯಾಗಿರುತ್ತೆ ಅಂದ್ರೆ ಭಯಂಕರವಾದಂತ ಒಂದು ಪಾಪ. ಯಾವ ರೀತಿಯಾಗಿ ಭಯಂಕರ ಪಾಪ ಅಂದ್ರೆ ಗಂಡಸನ್ನು ಸೇರುವಂತದ್ದು, ಹೆಂಗಸನ್ನು ಸೇರುವಂತದ್ದು, ಹೆಂಗಸರು ಹೋಗಿ ಜಂತುಗಳನ್ನ ಸೇರುವಂತದ್ದು, ಭ್ರೂಣ ಹತ್ಯೆಗಳು, ಭಯಂಕರವಾದಂತ ರೀತಿಯಲ್ಲಿ ಪಾಪ ಎನ್ನುವಂಥದ್ದು ವಿಪರೀತವಾದಂತ ಹೆಮ್ಮರದ ರೀತಿಯಲ್ಲಿ ಬೆಳೆದೋಗಿರುವಂತಹ ಕಾರಣವೇ ಈ ದಿನಗಳು ಬಹಳ ಕೆಟ್ಟವುಗಳಾಗಿದೆ ಎಂಬುದಾಗಿದೆ. 10ನೇ ವಚನವನ್ನು ಗಮನಿಸಿ. ಈ ದಿನಗಳು ಕೆಟ್ಟವುಗಳಾಗಿವೆ. ಈ ದಿನಗಳು ಅಂತ ಕೆಟ್ಟವುಗಳು. ಇದಕ್ಕೆ ಸಾಕ್ಷಿಗಳೇನು? ಆ ದಿನವು ಆ ಒಂದು ದೇಶಗಳಿಗೆ ಮಾಡಿರುವಂತಹ ಹಾನಿ, ಕೇಡು ಯಾವ ಕೇಡನ್ನ ಮಾಡಿದೆ? ಭೂಕಂಪ ಎನ್ನುವಂಥದ್ದು ಕೇಡನ್ನ ಮಾಡಿದೆ. ಟರ್ಕಿಯಲ್ಲಿ ಬಂದಂತ ಒಂದು ಕಾರ್ಯ ಯಾವ ರೀತಿಯಾಗಿರುತ್ತದೆ ಒಂದ್ಸರಿ ಆಲೋಚನೆ ಮಾಡಿ. ಯಾವ ಮನುಷ್ಯನು ಕೂಡ ಆಲೋಚನೆ ಮಾಡದಂತ, ಊಹೆನು ಕೂಡ ಮಾಡಿರದಂತ ಒಂದು ಸ್ಥಿತಿಯಲ್ಲಿ ಮಲಗಿದ್ದಾಗಲೇ ಬಂದಿದೆ ಅಂದ್ರೆ ಏನ್ ಅರ್ಥ? ಯಾವೊಬ್ಬ ಮನುಷ್ಯನಿಗಾದ್ರೂ ಏನು ಒಂದು 4 ಗಂಟೆಯಿಂದನ 6 ಗಂಟೆವರೆಗೂ ಮಾಡ್ತೀವ ಆ ಒಂದು ನಿದ್ದೆ ಬಹಳವಾಗಿ ಅದು ಚೆನ್ನಾಗಿ ಸುಖವಾದಂತ ನಿದ್ದೆ, ಅದು ಸುಖಕರವಾದಂತ ನಿದ್ದೆ. ಅದು ಅಂತ ಸುಖಕರವಾದಂತ ನಿದ್ದೆ ಮಾಡುವಂತ ಸಮಯದಲ್ಲಿ 5 ಗಂಟೆಯಲ್ಲಿ ಭೂಕಂಪವಾಗಿದೆ ಅಂತಂದ್ರೆ ಏನರ್ಥ? ಅಂದ್ರೆ ಆ ದಿನ ಎನ್ನುವಂಥದ್ದು ಆ ರೀತಿಗೆ ಕೇಡನ್ನು ನಡೆಸುತ್ತೆ. ಯಾಕೆ? ಬೆಳಕರದಾಗ ಭೂಕಂಪ ಬಂದ್ರೆ ಏನಾಗುತ್ತೆ? ಎಲ್ಲ ಈಚೆಗೆ ಹೋಗ್ಬಿಡ್ತಾರೆ ಬೈಲಿ. ಅವ್ರಂದ್ರೆ ಅವರವರ ಕೆಲಸಗಳಿಗೆ ಹೊರಟೋಗ್ತಾರೆ. ಅಂದ್ರೆ ಮನೆಯಿಂದ ಆಚೆಗೆ ಹೊರಟೋಗ್ತಾರೆ. ಎಲ್ಲರೂ 5 ಗಂಟೆ ಒಂದು ಅವಧಿಯನ್ನು ನೋಡುವಂತಂದ್ರೆ ಎಲ್ಲರೂ ಕೂಡ ಮನೆಯಲ್ಲೇ ಇರ್ತಾರೆ. ಮಲಗಿದ್ದವರ ಮೇಲೆ ಮನೆ ಬಿದ್ರೆ ಯಾವ ರೀತಿಯಾಗಿ ಇರುತ್ತೆ? ಅಂದ್ರೆ ದಿನ ಎನ್ನುವಂಥದ್ದು ಆ ರೀತಿಗೆ ಕೇಡನ್ನು ಮಾಡುತ್ತೆ. ಒಂದ್ಸಲ ಆಲೋಚನೆ ಮಾಡಿ. ದಿನ ಎನ್ನುವಂಥದ್ದು ಯಾವ ರೀತಿಗೆ ಕೇಡನ್ನ ಮಾಡುತ್ತೆ. ದಿನ ಎನ್ನುವಂಥದ್ದು ಮಾಡುವಂತ ಕೇಡನ್ನ ಯಾರು ಕೂಡ ಅರ್ಥ ಮಾಡ್ಕೊಳ್ಳೋದಕ್ಕೆ ಕಷ್ಟ. ಇಲ್ಲಿ ದಿನಗಳು ಏನ ಕೆಟ್ಟವುಗಳಂತಲ್ಲ, ಅದು ನಮಗೆ ಕೇಡಿನ ದಿನಗಳು, ಅದು ನಮಗೆ ಕೇಡಿನ ದಿನಗಳು. 1 ಕೊರಿಂಥ 15:51 ಗಮನಿಸಿ. ಒಂದು ಕ್ಷಣದಲ್ಲಿ ಎಂಬುದಾಗಿದೆ. ಅಂದ್ರೆ ಈ ಸಮಯದಲ್ಲಿ ಇಲ್ಲಿ ಏನ್ ನಡೆಯುತ್ತೆ? ಒಂದು ಸಮಯದಲ್ಲಿ ರೆಪ್ಪೆ ಮುಚ್ಚಿಕೊಂಡು ನಾವು ಮಾರ್ಪಡುವ ಅಂದ್ರೆ ಒಳ್ಳೇದಿದೆಯಾ? ಒಳ್ಳೇದಿದೆ. ಅಂದ್ರೆ ಒಂದು ಕ್ಷಣದಲ್ಲೂ ಕೂಡ ಮೇಲು ಕೇಡುಗಳು ನಡೆಯುತ್ತೆ. ಏನೋ ಒಂದು ದಿನದಲ್ಲಿ ನಡೆಯುತ್ತೆ. ಈಗ ದೇವರು ಇಂಥ ಒಂದು ದಿನಕ್ಕೆ ನೇಮಕ ಮಾಡಿದ್ದಾನೆ ಅಂತ ಹೇಳಿ, ದೇವರು ಇಂಥ ಒಂದು ದಿನಕ್ಕೆ ನೀನು ಇಂಟು ಜನವನ್ನ ಅರಿಬೇಕು ಅಂದ್ರೆ ನಾಶ ಮಾಡ್ಬೇಕು ಎಂಬುದಾಗಿ ದೇವರು ನೇಮಕ ಮಾಡಿದ್ದಾನೆ ಅಂತ ಹೇಳಿ, ಆ ಒಂದು ನೇಮಕ ಮಾಡಿರುವಂತದ್ದು ಇವತ್ತು ದಿನಕ್ಕೆ ನೇಮಕ ಮಾಡಿದ್ರೆ ಬಿಡು ಸಾಯಂಕಾಲಕ್ಕೆ ಮಾಡೋಣ ಎಂಬುದಾಗಿ ದಿನ ಎನ್ನುವಂಥದ್ದು ಈ ರೀತಿಯಾಗಿ ಯೋಚನೆ ಮಾಡುತ್ತಾ? ಈಗ ಈ ದಿನಕ್ಕೆ ಈಗ ನಮ್ಗೆ ನಮ್ಗೆ ಯಾವ್ದೊಂದು ಕೆಲಸ ಇದೆ ಅಂತ ಹೇಳಿ, ಇವತ್ತು ನಮ್ಗೆ ಯಾವ್ದೋ ಒಂದು ಮೀಟಿಂಗ್ ಅನ್ನ ಮಾಡ್ಬೇಕು, ಇಲ್ಲ ನಾಳೆ ಒಂದು ಏನೋ ಮೀಟಿಂಗ್ ಇದೆ, ನಾನು ಓದ್ಕೊಳ್ಬೇಕು ಅನ್ನುವಂತ ಸಮಯದಲ್ಲಿ ಬಿಡು ಸಾಯಂಕಾಲ ಓದ್ಕೊಳ್ಳೋಣ, ಇಲ್ಲ 3 ಗಂಟೆಗೆ ಓದ್ಕೊಳ್ಳೋಣ, 2 ಗಂಟೆಗೆ ಓದ್ಕೊಳ್ಳೋಣ, ಏನೋ ಕೆಲಸ ಇದೆಯಲ್ಲ, ಈ ರೀತಿಯಾಗಿ ನಾವು ಮಣ್ಣಿನ ಮೊದಲಿಗೆ ಅನುಸಾರವಾಗಿ ನಾವು ಆಲೋಚನೆ ಮಾಡ್ತೀವಿ. ಆದರೆ ದಿನಕ್ಕೆ ಯಾವ ರೀತಿಯಾದಂತ ದಿನ ಯಾವ ರೀತಿಯಾದಂತ ಕೆಲಸವನ್ನ ನಡೆಸುತ್ತೆ ಅಂತ ಅಂದ್ರೆ ಆ ಕ್ಷಣದಲ್ಲಿ, ಅಂದ್ರೆ ದೇವ್ರು ಯಾವ ಕ್ಷಣದಲ್ಲಿ ನೇಮಕ ಮಾಡಿದ್ದಾನೋ, ಯಾವ ಗಳಿಗೆಯಲ್ಲಿ ನೇಮಕ ಮಾಡಿದನೋ ಆ ಗಳಿಗೆಯಲ್ಲಿ, ಆ ಕ್ಷಣದಲ್ಲಿ, ಆ ಗಂಟೆಯಲ್ಲಿ, ಆ ಸೆಕೆಂಡಿನಲ್ಲಿ ಅದರ ಕೆಲಸವನ್ನು ನೆರವೇರಿಸುತ್ತೆ. ಇದರಲ್ಲಿ ಎರಡು ಮಾತಿಲ್ಲ. ಆ ಕ್ಷಣದಲ್ಲಿ ಅದ್ರ ಕೆಲಸವನ್ನು ಅದು ನೆರವೇರಿಸ್ಬಿಡುತ್ತೆ. ಇದರಲ್ಲಿ ಯಾವುದೇ ಒಂದು ಕಾರ್ಯವಾದಂತ ಅನುಮಾನದ ರೀತಿಯಲ್ಲಿ ದೇವ್ರು ಏನೋ ದಿನ ಏನೋ ಕಾದು ಹೊಡೆಯುತ್ತೆ ಅಂತ ಅಲ್ಲ. ಆ ಕ್ಷಣ ಬಂತ, ಆ ಕ್ಷಣದಲ್ಲಿ ನಿರ್ನಾಮವಾಗಿ ಹೋಗ್ಬೇಕು. ಒಂದ್ಸರಿ ಆಲೋಚನೆ ಮಾಡಿ. ಮನುಷ್ಯನು ಮನೆಯಿಂದ ಆಚೆ ಹೋಗೋದ್ರೊಳಗಾಗಿನೇನೆ ಕೇಡನ್ನ ಮಾಡ್ಬೇಕು ಎಂಬುದಾಗಿ ದೇವರು ನೇಮಕ ಮಾಡಿದ್ದಾನೆ ಅಂತ ಅಂದ್ರೆ, ಆ ದಿನ ಎನ್ನುವಂಥದ್ದು ಆ ರೀತಿಯಾಗಿ ಕೇಡನ್ನ ಮಾಡಿದೆ ಅಂತಂದ್ರೆ ಇದನ್ನ ಯಾವ ರೀತಿಯಾಗಿ ನಾವು ಆಲೋಚನೆ ಮಾಡುವಂಥದ್ದು? ಯಾವ ರೀತಿಯಾಗಿ ನಾವು ಇದನ್ನ ಆಲೋಚನೆ ಮಾಡ್ಬೇಕು? ಯಾವ ರೀತಿ ನಾವು ಇದನ್ನ ತಿಳಿದುಕೊಳ್ಬೇಕು?
ಒಂದ್ಸಾರಿ ಈ ಕಾರ್ಯವನ್ನು ನಾವು ಆಲೋಚನೆ ಮಾಡಿ ನೋಡ್ಬೇಕು. ಅಂದ್ರೆ ಮೋಶೆಯ ಒಂದು ದಿನಗಳಿದೆ. ಮೋಶೆ ಹುಟ್ಟುವಂತ ಸಮಯದಲ್ಲಿ ಫರೋ ಎನ್ನುವಂತ ಒಂದು ಆತನು ರಾಜನು ಏನ್ ಮಾಡ್ತಾನೆ, 2 ವರ್ಷದ ಗಂಡು ಕೂಸುಗಳನ್ನೆಲ್ಲ ಕೊಲ್ಲಬೇಕೆಂಬುದಾಗಿ ಆತನು ಆಜ್ಞೆಯನ್ನು ಕೊಡ್ತಾನೆ. ಎಲ್ಲರೂ ಕೂಡ ನೈಲ್ ನದಿಗೆ ಬಿಸಾಕ್ಬೇಕೆಂಬುದಾಗಿ ಆತನು ಹೇಳ್ತಾನೆ. ಆ ಒಂದು ಹೇಳಿದಂತ ಸಮಯದಲ್ಲಿ ಆ ಒಂದು ದಿನದಲ್ಲಿ ಆಪತ್ತು ಬಂದಿದ್ಯಾ? ಆ ಒಂದು ದಿನದಲ್ಲಿ ಆಪತ್ತು ಬಂದಿದೆ. ಆ ಒಂದು ದಿನದಲ್ಲಿ ಆಪತ್ತು ಬಂದು ಇಸ್ರಾಯೇಲರ ಗಂಡುಗಳು ಕೂಸುಗಳನ್ನೆಲ್ಲ ನೈಲ್ ನದಿಗೆ ಬಿಸಾಕುವಂತ ಒಂದು ಭಯಂಕರವಾದಂತ ಕೆಟ್ಟ ದಿನ ಎನ್ನುವಂಥದ್ದು ನಡೆದಿದೆ ಅಲ್ಲಿ. ಅಂದ್ರೆ ಆ ಒಂದು ದಿನ ಅಂತ ಭಯಂಕರವಾದಂತ ರೀತಿಯಲ್ಲಿ ಹಾನಿ ಮಾಡಿದೆ. ಅಂದ್ರೆ ಅಂತ ಹಾನಿ ಮಾತ್ರ ಮಾಡುತ್ತಾ, ಒಳ್ಳೇದನ್ನು ಮಾಡುತ್ತೆ. ಆ ಒಳ್ಳೇದೇನು? ಮೋಶೆ ಅಂತ ಭಯಂಕರವಾದಂತ ಕೇಡಿನ ದಿನದಲ್ಲೂ ಕೂಡ ಉಳಿದಿರುವಂತದ್ದು ದೇವರಿಂದ ಬಂದಿರುವಂತ ಒಳ್ಳೇದು. ಅಂದ್ರೆ ದಿನದಲ್ಲಿ ಕೆಟ್ಟದಿದೆ, ಒಳ್ಳೇದು ಇದೆಯಾ? ಕೆಟ್ಟದು ಒಳ್ಳೇದು ಎರಡೂ ಕೂಡ ಇದೆ. ಆ ಒಂದು ಆಪತ್ತಿನಿಂದ ಕಾಪಾಡಬೇಕು. ಚೆನ್ನಾಗಿ ಇದನ್ನ ಗಮನಿಸ್ಬೇಕು. ಅಂದ್ರೆ ದಿನಗಳು ಪ್ರಪಂಚವನ್ನೇ ನಾಶ ಮಾಡಿದ್ರು ಕೂಡ ಯಾರೋ ಒಬ್ಬನು ಬಂದು ನಿಲ್ಬೇಕು ಎನ್ನುವಂತ ದೇವರ ಒಂದು ಸಂಕಲ್ಪ ಇದ್ರೆ ಅದು ನೆರವೇರುತ್ತೆ. ದಿನ ಎನ್ನುವಂಥದ್ದೇ ಅದನ್ನ ನಡೆಸ್ಬಿಡ್ತತೆ. ದಿನ ಎನ್ನುವಂಥದ್ದು ನಡೆಸುತ್ತೆ. ಐಗುಪ್ತ ದೇಶದಲ್ಲಿ ಆ ಒಂದು ಆ ಕೊನೆಯ ಉಪದ್ರವವಾಗಿ ಇಸ್ರಾಯೇಲರ ಚೊಚ್ಚಲು ಮಕ್ಕಳುಗಳು, ಕ್ಷಮಿಸಿ, ಐಗುಪ್ತರ ಚೊಚ್ಚಲು ಮಕ್ಕಳುಗಳು ಸಂಹಾರ ನಡೆಯುವಂತ ಸಮಯದಲ್ಲಿ ಅವರೆಲ್ಲರಿಗೂ ಕೂಡ ಸಂಹಾರ ಎನ್ನುವಂಥದ್ದು ನಡೆದಿದೆ. ಇಸ್ರಾಯೇಲರಿಗೆ ಏನಕ್ಕೆ ಅಂತ ಇದು ಬಂದಿಲ್ಲ? ಅಂದ್ರೆ ಇಸ್ರಾಯೇಲರಿಗೆ ಮೇಲು, ಐಗುಪ್ತರಿಗೆ ಕೀಡ. ಅಂದ್ರೆ ದಿನವೂ ಅದು ವ್ಯತ್ಯಾಸವನ್ನ ಮಾಡಿ ನಾಶವನ್ನ ಮತ್ತೆ ಮೇಲನ್ನ ಮಾಡುತ್ತೆ ಎನ್ನುವಂಥದ್ದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಒಂದನೇ ಶತಮಾನದಲ್ಲಿ ಬರುವಂತ ಸಮಯದಲ್ಲಿ ಆತನ 2 ವರ್ಷದ ಗಂಡು ಕೂಸುಗಳನ್ನ ಕೊಲ್ಲಬೇಕು ಎಂಬುದಾಗಿ, ಅಂದ್ರೆ ಕ್ರಿಸ್ತನನ್ನ ಕೊಲ್ಲಬೇಕು ಎನ್ನುವಂತ ಒಂದು ಆ ಸೈತನನ ಆಲೋಚನೆಗೆ ಈತನು ಕೂಡ ಬಲಿಯಾಗಿ ಆತನ ಏನ್ ಮಾಡ್ತಾನೆ, 2 ವರ್ಷದ ಗಂಡು ಕೂಸುಗಳನ್ನೆಲ್ಲ ಕೊಲ್ಲಬೇಕು ಎಂಬುದಾಗಿ ಆತನು ಈ ರೀತಿಯಾದ ಅಪ್ಪಣೆಯನ್ನು ಕೊಡ್ತಾನೆ. ಅಂದ್ರೆ ಆವತ್ತಿನ ದಿನ ಆ ರೀತಿ ಕೇಡಿನ ದಿನ ಬಂದಿದ್ಯಾ? ಆವತ್ತು ಆ ರೀತಿ ಕೇಡಿನ ದಿನ ಬಂದಿದೆ. ಆದ್ರೆ ಕ್ರಿಸ್ತನು ಉಳಿದಿದ್ದಾನೆ ಅಂತ. ಅದರ ಕೇಡಿನ ದಿನವನ್ನ ಆತನು ಪಾರಾಗಿದ್ದಾನೆ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಆ ಒಂದು ದಿನದ ಕೇಡು ಆ ದಿನ ನಡೆಸ್ತಾ ಇರುವಾಗ ಕ್ರಿಸ್ತನು ಬದುಕಬೇಕು. ಅದು ದೇವರ ಸಂಕಲ್ಪ. ಆ ದಿನಕ್ಕೆ ದೇವ್ರು ನೇಮಿಸಿರುವಂತ ಕೆಲಸಕ್ಕೆ ಅನುಸಾರವಾಗಿ ಆ ಆ ದಿನ ಇರುವಂತದ್ದು ಕೇಡಿನ ನಡೆಸ್ಕೊಂಡೇ ಹೋಗ್ತಿರ್ತದೆ. ಆ ಕೇಡಿನಲ್ಲಿ ಯಾರು ಉಳಿಬೇಕು? ಅವ್ರು ಉಳಿತಾರೆ. ಆ ಕೇಡಿನಲ್ಲಿ ಯಾರು ಹೋಗ್ಬೇಕು? ಅವ್ರು ಹೋಗ್ತಾರೆ. ಇದರಲ್ಲಿ ಏನು ವ್ಯತ್ಯಾಸಗಳೇನಿಲ್ಲ. ಎಷ್ಟು ಕೇಡುಗಳಿಂದನ ಎಷ್ಟೋ ಭಯಂಕರವಾದಂತ ಕೇಡಿನ ದಿನಗಳು ಈ ಒಂದು ಪ್ರಪಂಚದಲ್ಲಿ ಇದ್ರೂ ಕೂಡ ನಾವು ಹುಟ್ಟಂದಿನಿಂದ ನೋಡ್ಕೊಂಡ್ ಬರುವಂತ ಸಮಯದಲ್ಲಿ, ಹುಟ್ಟಂದಿನಿಂದ ನಾವು ಬುದ್ಧಿ ಬಂದಂತ ಸಮಯ ಇದೆಯೋ ಆವತ್ತಿನಿಂದ ಇವತ್ತಿನವರೆಗೂ ನೋಡ್ಕೊಂಡ್ ಬರುವಂತ ಸಮಯದಲ್ಲಿ ಎಂತ ಭಯಂಕರವಾದಂತ ದುರ್ದಿನವನ್ನ ನಾವು ನೋಡಿದೀವಿ. ಕೊರೋನಾ ಎನ್ನುವಂಥದ್ದು ಭಯಂಕರವಾದ ನಮ್ಮ ಜೀವನಗಳಲ್ಲಿ, ನಮ್ಮ ತಲೆಮಾರಿನಲ್ಲಿ, ನಮ್ಮ ಜೀವನಗಳಲ್ಲಿ ಮರೆಯದೇ ಇರುವಂತ ಒಂದು ಉಪದ್ರವ ಅದು. ಅಂತ ಭಯಂಕರವಾದಂತ ಕೇಡಿನ ದಿನಗಳದು. ಆ ಕೇಡಿನ ದಿನಗಳಲ್ಲಿ ನಾವು ಉಳಿದುಕೊಂಡಿದ್ದೀವಿ ಅಂದ್ರೆ ಏನರ್ಥ? ಆ ಒಂದು ಕೇಡುಗಳಿಂದ ಬದುಕಿದವರೇ ನಾವೆಲ್ಲ. ಆ ಕೇಡುಗಳಿಂದ ಏನಕ್ಕೋಸ್ಕರ ದೇವರು ಬದುಕಿಸಿದ್ದಾನೆ ನಮ್ಮನ್ನ? ಆ ಕೇಡುಗಳಿಂದ ಬದುಕಿಸೋದಕ್ಕೆ ಕಾರಣ ಏನು? ಆ ಕೇಡಿನ ದಿನಗಳಲ್ಲಿ ನಮ್ಮನ್ನ ಪಾರು ಮಾಡೋದಕ್ಕೆ ಕಾರಣ ಏನು? ನನಗೋಸ್ಕರ ಬದುಕ್ತಾರೆ ಎನ್ನುವಂಥದ್ದು. ನಮಗೋಸ್ಕರ ಬದುಕ್ತಾರೆ ಎನ್ನುವಂಥದ್ದು. ನಾವು ಅಷ್ಟು ಕೇಡುಗಳನ್ನೆಲ್ಲ ನಾವು ಆ ಕೇಡಿನ ದಿನಗಳನ್ನ ದಾಟಿಕೊಂಡು ಕೂಡ ಕೇಡನ್ನು ಅನುಭವಿಸದಂತ ರೀತಿಯಲ್ಲಿ, ಕೇಡಿಗೆ ಸಿಗಾಕಿಕೊಳ್ಳದಂತ ರೀತಿಯಲ್ಲಿ ನಾವು ಬಂದಿದ್ದೀವಿ ಅಂತ ಅಂದ್ರೆ ದೇವರಿಗೆ ಯಾರೋ ಮಾರ್ಪಡ್ತಾನೆ, ಯಾರೋ ನನಗೋಸ್ಕರ ನಿಲ್ತಾನೆ, ಯಾರ್ದ ಮೇಲೆ ಆತನಿಗೆ ನಂಬಿಕೆ. ಅದಕ್ಕೋಸ್ಕರವೇ ಆತನು ಕೇಡಿನ ದಿನಗಳಿಗೆ ತಪ್ಪಿಸಿದ್ದಾನೆ. ಒಂದು ವೇಳೆ ಏನೋ ತಪ್ಪಿಸ್ಕೊಂಡ್ಬಿಟ್ಟಿದ್ದೀವಿ, ನಾವು ಈ ರೀತಿಯಾಗಿ ಶಾಶ್ವತವಾಗಿ ಇದ್ದೇ ಬಿಡ್ತೀವಿ ಎನ್ನುವಂಥದ್ದು ಅದು ತಪ್ಪು. ಯಾಕೆಂಬುದಾಗಿ ನೋಡುವಂಥದ್ದು, ಅದ್ರ ನಾಳಿನ ದಿನ ಯಾವ ರೀತಿಗೆ ಕೇಡನ್ನ ತೆಗೆದುಕೊಂಡು ಬರುತ್ತಾ ನಿನ್ನ ಜೀವಿತದಲ್ಲಿ, ಮೇಲೆ ತೆಗೆದುಕೊಂಡು ಬರುತ್ತಾ ಅದು ಗೊತ್ತಿಲ್ಲ. ಮನುಷ್ಯನು ಒಳ್ಳೆಯ ರೀತಿಯಾಗಿ ಬದುಕಿದ್ರೆ ಮಾತ್ರವೇ ಆತನಿಗೆ ಒಳ್ಳೇದು. ಇದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ಪಿತೃಗಳು ಸತ್ತಿದ್ರು ನಾವೆಲ್ಲ ಯಾವ ರೀತಿಯಾಗಿ ಬರ್ತಿದ್ದು? ಆ ಕೇಡುಗಳಿಗೆ ಸಿಕ್ಕಿ ನಮ್ಮ ಪಿತೃಗಳು ಸತ್ತಿದ್ದ ಅಂತ ಕಡೆ. ಇವತ್ತು ಆ ಒಂದು ಕೇಡಿನ ದಿನಗಳು, ಎಷ್ಟೋ ಕೇಡಿನ ದಿನಗಳಿದೆ. ಹಿಂದೆ ಈ ಹೋಗುವಂತ ಸಮಯದಲ್ಲಿ ನಮ್ಮ ತಂದೆ ತಾತಂದಿರ ಕಾಲದಲ್ಲಿ ಭಯಂಕರವಾದಂತ ಬರಗಾಲಗಳು, ಭಯಂಕರವಾದಂತ ರೀತಿಯಲ್ಲಿ ಹೊಟ್ಟೆಗೆ ಹಿಟ್ಟಿಲ್ಲದಂತ ಒಂದು ಪರಿಸ್ಥಿತಿಗಳು. ಆದ್ರೆ ಅಂತ ಊಟವಿಲ್ಲದಂತ ಪರಿಸ್ಥಿತಿಯಲ್ಲಿ, ಅಂತ ಒಂದು ಕೇಡಿನ ದಿನಗಳಲ್ಲೂ ಕೂಡ ಅವರು ಬದುಕಿದ್ದಾರೆ ಅಂತಂದ್ರೆ ಇದಕ್ಕೆ ಕಾರಣ ನಾವು ಇದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಅಂದ್ರೆ ನಮ್ಮ ಪಿತೃಗಳು ದೇವರನ್ನ ತಿಳಿದಲೇ ಇದ್ರೂ ಕೂಡ ಬದುಕಿದ್ದಾರೆ ಅಂತ ಅಂದ್ರೆ ದೇವರು ಮಾತಿನಂತೆ
ನಡ್ಕಣದಲ್ಲೇ ಇದ್ರೂ ಕೂಡ, ದೇವರನ್ನ ತಿಳಿಯದಂತ ರೀತಿಯಲ್ಲಿ ಇದ್ರೂ ಕೂಡ, ದೇವರಿಗೆ ವ್ಯತಿರೇಕಗಳಾಗಿ ಬದುಕಿದ್ರು ಕೂಡ ಅವರು ಜೀವಂತವಾಗಿದ್ದಾರೆ ಅಂದ್ರೆ ಕಾರಣ, ಇವತ್ತು ನನ್ನ ತಂದೆ ತಾತಂದಿರು ಜೀವಂತವಾಗಿ ಅವರು ದೇವರ ಮಾತನ್ನ, ದೇವರ ವಾಕ್ಯಗಳನ್ನ, ದೇವರನ್ನ ಅರಿಯದಂತ ರೀತಿಯಲ್ಲಿ ವರ್ತಿಸಿದ್ರು ಕೂಡ ಅಂತ ಕೇಳಿನ ಕಾಲಗಳಲ್ಲೂ ಕೂಡ ಬದುಕಿದ್ದಾರೆ ಅಂತ ಅಂದ್ರೆ ಇದಕ್ಕೆ ಕಾರಣ ನಾನು ಇದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ಇದು ಸಾಮಾನ್ಯರಿಗೆ ಅರ್ಥವಾಗದೇ ಇರುವಂತ ವಿಚಾರ, ಶಾಸ್ತ್ರಜ್ಞರಿಗೆ ತಿಳಿಯದೇ ಇರುವಂತ ಒಂದು ಸಂಗತಿ. ಇವತ್ತು ನನ್ನ ತಂದೆ ತಾತಂದಿರು ದೇವರನ್ನ ಅರ್ತಿಲ್ಲ, ಭಯಂಕರವಾದಂತಹ ಪಾಪದಲ್ಲಿ ಇದ್ದಂತವರು, ಎಷ್ಟೋ ಬರಗಾಲಗಳನ್ನು ಎದುರು ನೋಡಿರುವಂತವ್ರು, ಕೇಡಿನ ದಿನಗಳನ್ನು ಎದುರು ನೋಡಿರುವಂತವ್ರು ಅವರು. ಅಂತ ಕೇಡಿನ ದಿನಗಳಲ್ಲೂ ಕೂಡ ಅವರು ಸಾಯದಂತ ಪರಿಸ್ಥಿತಿಯಲ್ಲಿ, ಅವರು ದುರ್ಮಾರ್ಗಗಳಾಗಿದ್ರು ಕೂಡ ಅವ್ರನ್ನ ಅಂತ್ಯ ಮಾಡದಂತ ಒಂದು ಸ್ಥಿತಿಯಲ್ಲಿ ಅವ್ರು ಇದ್ದಾರೆ ಅಂತ ಅಂದ್ರೆ ಇದಕ್ಕೆ ಕಾರಣನು ನಾನು ಅಂದ್ರೆ ಹೆಂಗೆ ಅಂದ್ರೆ ಅವರು ಜೀವಂತವಾಗಿ ಉಳಿದಿದ್ದಕ್ಕೋಸ್ಕರ ಇವತ್ತು ನಾನು ಭೂಮಿ ಮೇಲೆ ಬರೋದಕ್ಕೆ ಸಾಧ್ಯವಾಗಿದೆ. ಆಲೋಚನೆ ಮಾಡಿ, ನನಗೋಸ್ಕರ ಅವ್ರನ್ನ ಉಳಿಸಿದ್ದಾನೆ. ಇದು ಪ್ರಪಂಚವು ನಂಬಬೇಕಾಗಿರುವಂತ ಸತ್ಯ ಇದು. ನನಗೋಸ್ಕರ ಅವ್ರನ್ನ ಉಳಿಸಿದಾನ, ದುರ್ಮಾರ್ಗಗಳಾದಂತ ಅವ್ರನ್ನ ಉಳಿಸಿದಾನ. ಇವತ್ತು ನಾನ್ ದುರ್ಮಾರ್ಗಿ ಆದಿ ಅಂದ್ಕೊಳ್ಳಿ, ನನ್ನ ಮಗನು ಒಂದ್ ವೇಳೆ ಮುಂದೆ ಬರುವಂತ ನನ್ನ ತಲೆಮಾರಿನ ಏನಿದೆ ಅವ್ರು ಭಕ್ತಿವಂತರಾಗಿರ್ತಾನೆ ಅಂದ್ಕೊಳ್ಳಿ, ಅವ್ರಿಗೋಸ್ಕರ ನನ್ನ ದುರ್ಮಾರ್ಗಿಯಾಗಿರುವಂತ ನನ್ನನ್ನು ನಿಲ್ಲಿಸ್ತಾನೆ. ದೇವ್ರು ಏನನ್ನು ಮಾಡೋದಕ್ಕೂ ಬೇಕಾದ್ರೂ ಶಕ್ತನಾಗಿದ್ದಾನೆ. ದೇವರು ಪ್ರಾಣಗಳನ್ನು ಉಳಿಸೋದಕ್ಕೂ ಶಕ್ತನು, ಪ್ರಾಣವನ್ನು ತೆಗೆಯೋದಕ್ಕೂ ಶಕ್ತನು. ಇದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಇಲ್ಲಿ ದೇವರು ಒಂದು ಚೆನ್ನಾಗಿ ಆಲೋಚನೆ ಮಾಡಬೇಕು. ದೇವರೇನೋ ಒಂದು ಬಾಧ್ಯತೆಯನ್ನ ನೇಮಿಸಿದ್ದಾನೆ, ಆ ನೇಮಿಸಿರುವಂತದನ್ನ ದೇವರ ಕೈಯಲ್ಲೂ ಕೂಡ ಬದಲಾವಣೆ ಮಾಡೋದಕ್ಕಾಗಲ್ಲ. ದೇವ್ರ ನೇಮಕ ಮಾಡಿರೋದು ದೇವರು ಕೂಡ ಬದಲಾವಣೆ ಮಾಡಕ್ಕಾಗಲ್ಲ ಅಂತ ಹೇಳಿ ಈ ರೀತಿಯಾಗಿ ಆಲೋಚನೆ ಮಾಡಕ್ ಹೋಗ್ಬೇಡಿ. ದಾನಿಯೇಲನ ಗ್ರಂಥ 2ನೇ 21ನೇ ವಚನದಲ್ಲಿ ಏನಿದೆಯೋ ಅದನ್ನ ಒಂದ್ಸರಿ ಓದಿ. ಸಮಯಗಳನ್ನ ಮಾರ್ಪಡಿಸುತ್ತಾನೆ ಅಂತ ಐತಿ ಅಂದ್ರೆ, ಕಾಲ ಸಮಯಗಳನ್ನ ಮಾರ್ಪಡಿಸೋದಕ್ಕೂ ಕೂಡ ದೇವರು ಶಕ್ತನು. ಕಾಲ ಸಮಯಗಳಿಗೆ ಕೆಲಸಗಳನ್ನ ನೇಮಿಸಿರುವಂತವನು ದೇವ್ರೆ, ಕಾಲ ಸಮಯಗಳಿಗೆ ಆ ಒಂದು ಮಾಡಿರುವ ಕೇಡಿನ ನೇಮಿಸಿದ ಅದನ್ನು ಬದಲಾಯಿಸೋದಕ್ಕೂ ಕೂಡ ದೇವ್ರು ಶಕ್ತನು. ದೇವ್ರು ಯಾವುದಕ್ಕೂ ಕೂಡ ಶಕ್ತನಾಗಿದ್ದಾನೆ. ಬಾಧ್ಯತೆಯನ್ನು ನೇಮಿಸೋದಕ್ಕೂ ಶಕ್ತನಾಗಿದ್ದಾನೆ, ಬಾಧ್ಯತೆಯನ್ನು ತೆಗೆಯೋದಕ್ಕೂ ಕೂಡ ಶಕ್ತನಾಗಿದ್ದಾನೆ. ಕಾಲ ಸಮಯಗಳನ್ನು ಮಾರ್ಪಡಿಸುತ್ತಾನೆ ಎಂಬುದಾಗಿ ಇದೆ. ಕಾಲ ಸಮಯಗಳನ್ನ ಮಾರ್ಪಡಿಸಿರುವಂತ ಕಾರಣವೇ ಇವತ್ತು ಮೇಲು ಕೀಳುಗಳು ನಡೆಯುತ್ತೆ. ಅಂದ್ರೆ ಆತನೆಲ್ಲದಕ್ಕೂ ಕೂಡ ಶಕ್ತನಾಗಿದ್ದಾನೆ. ಒಬ್ಬ ಮನುಷ್ಯನೇನೋ ತಿರುಗಿಕೊಂಡು ಬದುಕಿದಾಗ ಏನ್ ಮಾಡ್ತಾನೆ, ಅವನು ಕೇಡಿನಿಂದ ತಪ್ಪಿಸಿಕೊಳ್ಳು ಎಂಬುದಾಗಿ ಯೆರೆಮೀಯನ ಗ್ರಂಥದಲ್ಲಿ ನಾವು ಸ್ಪಷ್ಟವಾಗಿ ಆ ಒಂದು ಕಾರ್ಯವನ್ನು ನಾವು ನೋಡ್ಕೋಬಹುದು. ಆಗಿರುವಂತ ಕಾರಣ ದೇವರು ತನ್ನ ದಿನಕ್ಕೆ ಈ ಒಂದು ದಿನಗಳಿಗೆ ಏನು ಲೆಕ್ಕವನ್ನು ಒಪ್ಪಿಸಿದನೋ ಆ ದಿನ ಎನ್ನುವಂಥದ್ದು ಆ ರೀತಿಯಾಗಿ ಕೆಲಸವನ್ನು ಅದು ಮಾಡ್ಕೊಂಡು ಹೋಗುತ್ತೆ. ಇವತ್ತು ಅಷ್ಟು ಜನವನ್ನ ಅಂತ ಒಂದು ಭಯಂಕರವಾದಂತಹ ದುರ್ದಿನಗಳಲ್ಲೂ ಕೂಡ ಅವರು ಜೀವಂತವಾಗಿ ಉಳ್ಕೊಂಡಿದ್ದಾರೆ ಅಂದ್ರೆ, ಊಟ ಇಲ್ಲದಂತ ಪರಿಸ್ಥಿತಿಯಲ್ಲಿ ಇದ್ದಂತ ಕಾಲಗಳಲ್ಲೂ ಕೂಡ ಅವರು ಜೀವಂತವಾಗಿ ಉಳ್ಕೊಂಡಿದ್ದಾರೆ ಅಂತಂದ್ರೆ, ಅಂದ್ರೆ ದೇವ್ರು ನನ್ನ ಬರುವಿಕೆಗೋಸ್ಕರ ಎದುರು ನೋಡಿದ್ದಾನೆ. ಇವತ್ಯಾರು ಆತನಿಗೋಸ್ಕರ ಆತನ ಆ ದೇವ್ರಿಗೋಸ್ಕರ ಬದುಕುವಂತವನು ಮುಂದೆ ಹುಟ್ಟುತ್ತಾನೆ ಅಂತಂದ್ರೆ ದೇವ್ರು ಅವನಿಗೋಸ್ಕರ ಎದುರು ನೋಡ್ತಾನೆ. ಇದನ್ನ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಅದಕ್ಕೆ ಯಾಕೋಬರ ಗ್ರಂಥ 4ನೇ 13ನೇ ವಚನದಲ್ಲಿ ಏನಿದೆ, ನಾಳೆ ಏನಾಗುತ್ತೆ ನಿನಗೆ ಗೊತ್ತಿಲ್ಲ. ಯಾಕೆ? ಆವತ್ತಿನ ದಿನ ತನ್ನದನ್ನು ತಾನೇ ಚಿಂತಿಸಿಕೊಳ್ಳುತ್ತೆ. ಆವತ್ತಿನ ಕೇಡ ಆವತ್ತಿಗೆ ಸಾಕು. ಆವತ್ತಿನ ದಿನ ಎನ್ನುವಂಥದ್ದು ಕೇಡನ್ನ ಮಾಡ್ಕೊಂಡು ಒಳ್ಳೆದನ್ನ ಮಾಡ್ಕೊಂಡು ಆ ದಿನ ಎನ್ನುವಂಥದ್ದು ಹೋಗ್ತಾ ಇದೆ, ಹೋಗುತ್ತೆ ಮುಂದೇನು ಕೂಡ. ಸ್ಪಷ್ಟವಾಗಿ ಇದನ್ನ ಅರ್ಥ ಮಾಡಿಕೊಳ್ಳಬೇಕು. ಲೂಕನ ಬರೆದ ಸುವಾರ್ತೆ 12ನೇ ವಚನ, ಕ್ಷಮಿಸಿ, ಲೂಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ 16ನೇ ವಚನದಿಂದ ಕೆಲವೊಂದು ವಾಕ್ಯವನ್ನು ಓದಿ ಬೇಗ. ಚೆನ್ನಾಗಿ ಗಮನಿಸಿ. ಇವತ್ತು ರಾತ್ರಿನೇ ಎಂಬುದಾಗಿ ಇದೆ. ಅಂದ್ರೆ ಇವತ್ತು ರಾತ್ರಿ ಆತನ 10 ಗಂಟೆಗೆ ಮಲ್ಕೊಂಡು ಬೆಳಿಗ್ಗೆ 6 ಗಂಟೆಗೆ ಎದ್ದೇಳ್ತಾನೆ ಅಂತ ಅಂದ್ರೆ ಅವನು ಯಾವಾಗಲೂ ಒಂದ್ ಟೈಮಲ್ಲಿ ತೆಗೀರಿ ಅಂತಾನ ಅರ್ಥ? ಅಲ್ಲ. ಆವತ್ತಿನ ರಾತ್ರಿಯಲ್ಲಿ ಆ ಯಾವೊಂದು ಗಂಟೆಯಲ್ಲಿ, ಯಾವೊಂದು ನಿಮಿಷದಲ್ಲಿ, ಯಾವೊಂದು ಸೆಕೆಂಡಿಗೆ ದೇವರು ಪ್ರಾಣವನ್ನು ತೆಗಿಬೇಕೋ ಎಂಬುದಾಗಿ ದೇವರ ಆ ದಿನಕ್ಕೆ ನೇಮಕ ಮಾಡಿದ್ದಾನೋ ಆ ಒಂದು ಕ್ಷಣದಲ್ಲಿ ಅವನನ್ನ ತೆಗೆಯುತ್ತೆ. ಆ ಒಂದು ದಿನ ತೆಗೆಯುತ್ತೆ. ದೇವರಲ್ಲ, ದೇವರನ್ನ ಬಾಧ್ಯತೆಯನ್ನ ಒಪ್ಪಿಸ್ಬಿಟ್ಟಿದ್ದಾನೆ. ಒಪ್ಪಿಸ್ಬಿಟ್ಟಿದ್ದಾನೆ. ಇಲ್ಲಿ ಯಾವುದೋ ಒಬ್ಬ ಮನೆ ಯಜಮಾನ ಒಂದು ಮನೆಯನ್ನ ಕಟ್ಟು ಎಂಬುದಾಗಿ ಹೇಳ್ತಾನೆ. ಒಬ್ಬ ಮೇಸ್ತ್ರಿಗೆ ಒಪ್ಪಿಸ್ಬಿಟ್ಟಿದ್ದಾನೆ ಅಂದ್ರೆ ಆತನ ಏನ್ ಕೆಲಸ? ಅದನ್ನ ಬಂದ್ ಮಾಡ್ಬಿಡ್ತಾನ ಆತನು. ಇಲ್ಲಿ ಯಜಮಾನನೇ ಬಂದ್ ಕಟ್ಟಲ್ಲ. ಅಂದ್ರೆ ಹೇಳಿರುವಂತ ಮೇಸ್ತ್ರಿ ಏನ್ ಮಾಡ್ತಾನೆ? ಬಂದ್ ಕಟ್ತಾನೆ. ಆ ರೀತಿಯಾಗಿ ದೇವರು ದೂತನಿಗೆ ಅಂದ್ರೆ ಆ ದಿನಗಳಿಗೆ ದೇವರ ಲೆಕ್ಕವನ್ನು ಏನು ಒಪ್ಪಿಸಿದನೋ ಆ ದಿನ ಎನ್ನುವಂಥದ್ದು ಚಾಚು ತಪ್ಪದೆ ದೇವರ ಮಾತನ್ನು ನೆರವೇರಿಸುತ್ತೆ. ಅದು ಯಾವ ರೀತಿಯಾಗಿ ಅಂದ್ರೆ ಅದು ಹೆಂಗೆ ಒಂದ್ಸರಿ ಈ ಪ್ರಕಟಣೆ ಗ್ರಂಥ 9ನೇ ಅಧ್ಯಾಯವನ್ನು ಗಮನಿಸಿ. ಇಲ್ಲಿ ಪ್ರಕಟಣೆ ಗ್ರಂಥ 9ನೇ ಅಧ್ಯಾಯ 14ನೇ ವಚನವನ್ನು ನೋಡಿ, ಓದ್ತೀನಿ ನಾನೇ. ಅದು ತುತ್ತೂರಿಯನ್ನು ಹಿಡಿದಿದ್ದ
6ನೆಯ ದೇವದೂತನಿಗೆ, ಯೂಫ್ರಟಿಸ್ ಎಂಬ ಮಹಾನದಿಯ ಬಳಿಯಲ್ಲಿ ಕಟ್ಟಿರುವ 4 ಮಂದಿ ದೇವದೂತರನ್ನು ಬಿಚ್ಚಿಬಿಡು ಎಂದು ಹೇಳಿತು. ಆಗ, ಚೆನ್ನಾಗಿ ಗಮನಿಸಬೇಕು 15ನೇ ವಚನವನ್ನ, ಆಗ ಮನುಷ್ಯರೊಳಗೆ 1/3 ಜನರನ್ನು ಸಂಹಾರ ಮಾಡುವುದಕ್ಕಾಗಿ, ಪ್ರಪಂಚದಲ್ಲಿ ಅಂದ್ರೆ ಭೂಮಿಯಲ್ಲಿ ಮನುಷ್ಯರೊಳಗೆ 1/3 ಜನರನ್ನು ಸಂಹಾರ ಮಾಡುವುದಕ್ಕಾಗಿ ಅದೇ ವರುಷ, ಅದೇ ತಿಂಗಳು, ದಿನ ತಾಸಿಗೆ ದಿನ ತಾಸಿಗೆ ಸಿದ್ಧವಾಗಿದ್ದ. ಯಾವ ಕಾಲಕ್ಕೆ? ಈ ವರ್ಷದಲ್ಲಿ ಮಾಡ್ಬೇಕು ಅಂದ್ರೆ ಯಾವ್ದೋ ಒಂದು ದಿನ ಮಾಡುವಂತದ್ದಲ್ಲ. ಈ ಒಂದು ದಿನದಲ್ಲಿ ಮಾಡ್ಬೇಕು ಅಂದ್ರೆ ಯಾವ್ದೋ ಗಂಟೆಯಲ್ಲಿ ಮಾಡುವಂತದ್ದಲ್ಲ. ಆ ಒಂದು ಗಂಟೆಯಲ್ಲಿ ಕೇಡನ್ನು ಮಾಡ್ಬೇಕೆಂಬುದಾಗಿ ದೇವ್ರು ಹೇಳಿದ್ರೆ ಯಾವ್ದೋ ನಿಮಿಷದಲ್ಲಿ ನಡೆಸುವಂತದ್ದಲ್ಲ. ದೇವ್ರು ಹೇಳಿರುವಂತ ಆ ಒಂದು ಸೆಕೆಂಡಿನಲ್ಲಿ ಅದು ನಡಿಬೇಕು. ಆ ಒಂದು ಸೆಕೆಂಡಿನಲ್ಲಿ ದಿನ ಎನ್ನುವಂಥದ್ದು ಸಂಹಾರವನ್ನ ನಡೆಸುತ್ತೆ. ಅಂದ್ರೆ ದಿನ ಎನ್ನುವಂಥದ್ದು ನಾಳೆ ದಿನ ಏನ್ ಮಾಡುತ್ತೆ? ನಾಳೆ ನಾನು ಎಷ್ಟು ಜನವನ್ನ ತಿನ್ಬೇಕೆಂಬುದಾಗಿ ಅದೇ ಆಲೋಚನೆ ಮಾಡಿಕೊಳ್ಳುತ್ತೆ. ನೀನೇನು ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬೇಡ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳ್ತಾ ಇದ್ದಾನೆ. ನಾಳೆ ನೀನ್ ಏನಾಗುತ್ತೆ, ನಾಳೆ ಅದು ಮಾಡ್ಬೇಕು, ನಿನಗೆ ಈ ಚಿಂತೆ ಬೇಡ. ನಿನಗೆ ದಿನ ಎನ್ನುವಂಥದ್ದು ತನ್ನದನ್ನ ತಾನೇ ಚಿಂತಿಸಿಕೊಳ್ಳುತ್ತೆ. ಎಷ್ಟು ಜನವನ್ನ ಇವತ್ತು ಭೂಮಿಯ ಮೇಲಿಂದ ನಾನು ತೆಗಿಬೇಕೆಂಬುದಾಗಿ ನೋಡ್ತಾ ಇದೆ. ಆ ರೀತಿ ತೆಗೆಯುತ್ತೆ ಕೂಡ. ಸ್ಪಷ್ಟವಾಗಿ ಇದನ್ನ ಅರ್ಥ ಮಾಡಿಕೊಳ್ಳಿ. ಮತ್ತೇನು ಬರೆದ ಸುವಾರ್ತೆ 6ನೇ ಅಧ್ಯಾಯ 34ನೇ ವಚನವನ್ನ ಮತ್ತೆ ಒಂದ್ಸರಿ ಕೊನೆ ಸರಿ ಆ ವಾಕ್ಯವನ್ನು ಓದ್ಬಿಟ್ಟು ಮುಗಿಸಿಕೊಳ್ಳೋಣ. ಮತ್ತೆ ಯಾರು 4ನ್ನ ಕಾಟ, ತೆಲುಗು ಏನಿದೆ, ಆನಾಟಿ ಕೇಡು ಎಂಬುದಾಗಿದೆ. ಆನಾಟಿ ಕೇಡು, ಆನಾಟಿಗೆ ಚಾಲು ಎಂಬುದಾಗಿ. ಅಂದ್ರೆ ಆವತ್ತಿನ ಕೇಡು ಅವತ್ತಿಗೆ ಸಾಕು. ಅಂದ್ರೆ ಆವತ್ತಿನ ಕೇಡು ಎಂಬುದಾಗಿ. ಅಂದ್ರೆ ದಿನದಲ್ಲಿ ಕೇಳಿದ್ಯಾ? ಕೇಳಿದೆ. ಸ್ಪಷ್ಟವಾಗಿ ಗಮನಿಸ್ಬೇಕೇನು? ನಾನು ನಾಳೆ ದೇವ್ರ ಕೆಲಸಗಳನ್ನ ಮಾಡ್ತೀನಿ, ನಾಡ್ದು ದೇವ್ರ ಕೆಲಸಗಳನ್ನ ಮಾಡ್ತೀನಿ, ನಾಡ್ದು ನಾನು ಇಂಥ ಸಾಧನೆಯನ್ನ ಮಾಡ್ತೀನಿ. ನಾಳಿನ ದಿನ ನಿನಗೆ ಕೇಡಿನ ದಿನವಾಗಿದ್ರೆ ನಾಳೆ ದಿನದ ವಿಷಯದಲ್ಲಿ ನೀನು ಚಿಂತೆ ಮಾಡಕ್ ಹೋಗ್ಬೇಡ. ಆವತ್ತಿನ ಕಾಟ ಆವತ್ತಿಗೆ ಸಾಕು. ಯಾಕಂದ್ರೆ ಆವತ್ತಿನ ದಿನ ತನ್ನ ಕೆಲಸವನ್ನ ತಾನೇ ಚಿಂತಿಸಿಕೊಳ್ಳುತ್ತೆ. ಎಲ್ಲರ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡ್ತೀನಿ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವಂತ ಮಹಾಶಕ್ತನಾಗಿರುವಂತ ದೇವರೇ, ನಿನ್ನ ನಾಮಕ್ಕೆ ಮಹಿಮೆ ಆಗಲಿ ಸ್ವಾಮಿ. ಈ ಒಂದು ಅಮೂಲ್ಯವಾದ ಸಮಯದಲ್ಲಿ ಅಮೂಲ್ಯವಾದಂತಹ ಒಂದು ಸಂಗತಿಯನ್ನ ದೇವರೇ ನಾವು ಆಲೋಚನೆ ಮಾಡಿ ತಿಳಿದುಕೊಂಡಿರುವಂತದ್ದು, ಅರ್ಥ ಮಾಡಿಕೊಂಡಿರುವಂತದ್ದು ನಿನ್ನ ಒಂದು ಭಾಗ್ಯ. ಅದಕ್ಕಾಗಿ ದೇವರೇ ನಿನಗೆ ಸ್ತೋತ್ರ. ತಂದೆ, ನನ್ನ ಒಂದು ಜೀವಿತದ ಒಂದು ಕೊನೆ ಹೆಸರಿನವರೆಗೂ ದೇವರೇ ಈ ಒಂದು ಕೆಲಸದಲ್ಲಿ ಮಾತ್ರವೇ ನಾನು ಮುಂದೆ ಸಾಗಲು ನನಗೆ ಸಹಾಯವನ್ನು ಅನುಗ್ರಹಿಸಿ ಕಾಪಾಡಿ ನಡೆಸಿ. ನಾವೆಲ್ಲರೂ ಈ ರೀತಿಯಾಗಿ ತಂದೆ ನಿನ್ನ ಮಾತುಗಳನ್ನು ಹೆಚ್ಚು ಹೆಚ್ಚಾಗಿ ತಿಳಿದುಕೊಳ್ಳುವಂತೆ, ದಿನದಿಂದ ದಿನಕ್ಕೆ ಜ್ಞಾನವಂತರಾಗುವಂತೆ, ನಾವೆಲ್ಲರೂ ಕೂಡ ಮಹಾಜ್ಞಾನಿಗಳಾಗಿ ಈ ಲೋಕದಲ್ಲಿ ಹೊಳೆಯುವಂತೆ ಸಹಾಯ ಮಾಡಿ ದೇವ. ನಮ್ಮ ದಿನದಲ್ಲಿ ನಾಳಿನ ದಿನವು ಯಾವ ರೀತಿಯಾಗಿದೆಯೋ ಎನ್ನುವಂಥದ್ದನ್ನು ನಾವು ಒಂದು ಸಾರಿ ಆಲೋಚನೆ ಮಾಡಿ ತಂದೆ, ನೀನು ನಾಳಿನ ದಿನಕ್ಕೆ ಯಾವ ರೀತಿಯಿಂದ ಕೇಡನ್ನ ನಮಗೆ ನೇಮಿಸುತ್ತೀಯೋ ಎನ್ನುವಂತ ಒಂದು ಭಯದಿಂದ ತಂದೆ, ನಿನಗೆ ವ್ಯತಿರೇಕಗಳಾಗಿ ಬದುಕದೆ ನೀತಿವಂತರಾಗಿ ಭಕ್ತರಾಗಿ ಜೀವಿಸಲು ಸಹಾಯ ಮಾಡಿ ನಮ್ಮೆಲ್ಲರನ್ನು ಸನಾತನ ಮಾರ್ಗದಲ್ಲಿ ನಡೆಸಬೇಕೆಂಬುದಾಗಿ ದೇವರೇ ನಮಗೆ ಆ ರೀತಿಯ ಸಹಾಯವನ್ನು ಅನುಗ್ರಹಿಸಬೇಕೆಂಬುದಾಗಿ ನಿಮ್ಮನ್ನು ಬೇಡಿಕೊಳ್ಳುವನಾಗಿದ್ದೇವೆ. ಯಾವುದೇ ಕಾರಣಕ್ಕೂ ಕೂಡ ತಂದೆ, ನಮಗೆ ನೀನು ನೇಮಿಸಿರುವಂತ ದಿನಗಳು ಕೇಡಿನ ದಿನಗಳಾಗಿ ಪರಿಣಮಿಸದಂತೆ ನಾವು ಜಾಗೃತಿಯಿಂದ ಜೀವಿಸಲು ಸಹಾಯ ಮಾಡಿ. ವಿಷಯಗಳಲ್ಲಿ ಕೇಳಿದ ಮರ್ತಪಟ್ಟಂತ ಕಾರ್ಯಗಳನ್ನು ಅನುಗ್ರಹಿಸಿ ಈ ವಿಷಯವನ್ನು ಕೇಳಿರುವಂತಹ ಪ್ರತಿಯೊಬ್ಬ ನಿನ್ನ ಮಕ್ಕಳಿಗಾಗಿ ನಾನು ಪ್ರಾರ್ಥನೆಯಾಗಿದ್ದೇನೆ. ಅವರನ್ನು ದೇವರ ಈ ವಾಕ್ಯಗಳನ್ನು ಕೇಳಿರುವುದಕ್ಕೋಸ್ಕರವೇ ಹಸಿರಗಳಿಂದ ಆಶೀರ್ವದಿಸಿ ಅವರೆಲ್ಲರೂ ಕೂಡ ಇನ್ನು ಮುಂದೆ ದಿನಗಳಲ್ಲಿ ಈ ರೀತಿಯಾದಂಥದ್ದು ಇದೆ ಎನ್ನುವಂಥದ್ದನ್ನು ಅರ್ಥ ಮಾಡಿಕೊಂಡು ನಿನಗೆ ಭಯಭಕ್ತಿಯಿಂದ ಜೀವಿಸಲು ಸಹಾಯ ಮಾಡಿ. ವಿಷಯಗಳಲ್ಲಿ ಕೇಳಿದ ಮರ್ತಪಟ್ಟಂತ ಕಾರ್ಯಗಳನ್ನು ಅನುಗ್ರಹಿಸಿ ಪ್ರಭು ಯೇಸು ಕ್ರಿಸ್ತರ ಹೆಸರಿನಲ್ಲಿ ದೇವ, ಆಮೆನ್.